ಯಾಕಂದ್ರೆ ಇಲ್ಲಿ ತನಕ ಹೆಣ್ಮಗಳು ಭಾಳ ಜಿಗದಾಡಿ ಎಲ್ಲೆಲ್ಲೋ ಹಾರಾಡಿ ಏನೇನೋ ಮಾತಾಡಿ ತಲೆ ಮ್ಯಾಗ ರೊಕ್ಕ ಹಾರಿಸ್ಕೊಂಡು ಹೊರ ಹೋಲಕತ್ತಾಳ. ತಂಗಿ ನಾನು ಹಾಡ ಮುಗಿಯತನ ಸಖಿ ಮುಗಿಯತನ ಬಂದು ಇಲ್ಲಿ ಒಳಗೆ ಕುಂದ್ರು ಒಂದೇ ಹೊರಗೆ ಹಾದೆಪ್ಪ ಅಂತಂದ್ರೆ ಮತ್ತೆ ನೋಡಿ ಮತ್ತೆ ದೆಪ್ಪ ತೊಗೊಂಡಿನ ಬೆನ್ನ ಹಿಂದೆ ಬರ್ತೀನಿ ನಾ ಬಿಡಂಗಿಲ್ಲ. ಯಾವ ನಮ್ಮ ಯಲ್ಲಪ್ಪ ಕಾಕ ಅವರು ಪೋತೇನವ್ರ ಮೈಂದ್ರಿಗೆ ಅವರಾದರೂ ಕೂಡ ಹಾಡೋದಕ್ಕಿಂತ ಮುಂಚಿತವಾಗಿ 100 ರೂಪಾಯಿ ಸಹಾಯಧನ ಸಲ್ಲಿಸ್ಯಾರ. ಯಾಕೆ ಕೊಟ್ಟಾರಪ್ಪ ಅಂತ ಕೇಳಿದ್ರೆ, ಯಾಕಂದ್ರೆ ಇಲ್ಲಿ ತನಕ ಹೆಣ್ಮಗಳು ಭಾಳ ಜಿಗದಾಡಿ ಎಲ್ಲೆಲ್ಲೋ ಹಾರಾಡಿ ಏನೇನೋ ಮಾತಾಡಿ ತಲೆ ಮ್ಯಾಗ ರೊಕ್ಕ ಹಾರಿಸ್ಕೊಂಡು ಹೊರ ಹೋಲಕತ್ತಾಳ. ತಂಗಿ ನಾನು ಹಾಡ ಮುಗಿಯತನ ಸಖಿ ಮುಗಿಯತನ ಬಂದು ಇಲ್ಲಿ ಒಳಗೆ ಕುಂದ್ರು ಒಂದೇ ಹೊರಗೆ ಹಾದೆಪ್ಪ ಅಂತಂದ್ರೆ ಮತ್ತೆ ನೋಡಿ ಮತ್ತೆ ದೆಪ್ಪ ತೊಗೊಂಡಿನ ಬೆನ್ನ ಹಿಂದೆ ಬರ್ತೀನಿ ನಾ ಬಿಡಂಗಿಲ್ಲ. ಅದಕ್ಕೆ ಇಲ್ಲಿಗ 100 ರೂಪಾಯಿ ಸಹಾಯಧನ ಸಲ್ಲಿಸ್ತಾರೆ. ಅವರಿಗೆ ಆದರೂ ಕೂಡ ಇಲ್ಲಿ ವಾಸ ಮಾಡಿರುವಂಥ ಸುಚಲಪ್ಪ ದೇವರು ಅಷ್ಟು ಐಶ್ವರ್ಯ ಭೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ನಾನು ಸ್ವೀಕಾರ ಮಾಡ್ತೀನಿ ಮನಸ್ಸು. ಹರ ಯಾರಿಗೆ ಹುಟ್ಟಿದಿ ಅವರಿಗೆ ಕೇಳ್ಕೊಂಡು ಬಾ, ಯಾರು ನೀನು ಅರು ಹಿಡಿದು ತಿಳ್ಕೊಂಡು ಬಾ. ಎರವಿನ ಸಂಸಾರಿದು ಗುರಿಯಾದಿ ನರ್ಕಕ ಇದರಂದು ಉಳ್ಕೊಂಡು ಬಾ. ಸಂಸಾರಿದು ಗುರಿಯಾದಿ ನರ್ಕ
ಲೆಕ್ಕಕ್ಕ ಇದರಂದು ಕೃತಿ ಗೆಡದ ಚೆನ್ನಾಗಿ ಬಾಳಿಕೊಂಡು ಬಾ ಕೃತಿ ಮತ್ತು ಕ್ರಮದಿಂದ ಬೆಳಕೊಂಡು ಬಾ ಕೃತಿಯಾನುಸಾರವಾಗಿ ಸಚ್ಚಿತ್ತಾನಂದ ಹೋಲ್ಕಿಗಿ ಹೊಳಕೊಂಡು ಬಾ ಸತಿಯಾನುಸಾರವಾಗಿ ಸಚ್ಚಿತ್ತಾನಂದ ಹೋಲ್ಕಿಗಿ ಹೊಳಕೊಂಡು ಬಾ ನಿನ್ನ ರಥ ನಿಜ ಸ್ಥಿತಿಗೆ ಎಳಕೊಂಡು ಬಾ ನಾನಿ ಎಂಬೋ ಭೇದ ಭಾವ ಅಳಕೊಂಡು ಬಾ ನಿಜ ವಸ್ತು ಒಂದೇ ವಾಡಿ ನಿಜಾನಂದ ಗೈ ವಿಷಾನ ಭಾಗ್ಯ ನಿಜ ಬಳಕೊಂಡು ಬಾ ನಿಜ ವಸ್ತು ಒಂದೇ ವಾಡಿ ಆನಂದ ಗೈ ವಿಷಾನ ಭಾಗ್ಯ ನಿಜ ಬಳಕೊಂಡು ಸಭಾ ಸಭಿಕರಿಗೆಲ್ಲ ಶಿರವಾಗಿ ಕರ ಮುಗಿದು ಹೇಳುವುದು ಏನಪ್ಪಾ ಅಂತಂದ್ರೆ ಈಗ ಏನ್ ಹೇಳ್ತೀರಿ ಎಲ್ಲಿಗೆ ಬಂದದ್ರಿ ನಮ್ಮ ಮಸಿಬನಾಳ್ ಹುಡುಗಿ ಗಾಡಿ ಬಹಳ ದೂರ ಬಂದ್ರ ಮಾಸ್ತರ ಮತ್ತೇನು ಹೇಳಕತ್ತಾಳ ಏನ್ ಹೇಳ್ತಾರಿ ನಾಮ ಇಲ್ಲ ರೂಪ ಇಲ್ಲಾರ್ದಂತ ವಸ್ತು ದೇವ್ರದ ಖರೆ ನಿಮ್ಮ ಕೃಷ್ಣ ಪರಮಾತ್ಮ ಅನ್ನುವಂಥವ್ ಏನು ಮಾಡ್ಯಾನ ಕರ್ಮ ಮಾಡ್ಯಾನ ಅವ ಸತ್ತಿಲ್ಲ ಅಂತ ಹೇಳ್ತಿದ್ವಿ ನಿಮ್ಮ ಕೃಷ್ಣ ದೇವರು ಸತ್ತಾನ ಅಂತ ಹೇಳಕತ್ತಾಳ ತನ್ನ ಬಾಯಿಲೇನೆ ಹೌದಲ್ರಿ ಯಾಕಂದ್ರೆ ಕಣ್ಣಿಗೆ ಕಾಣಿಸ್ಲಾರ್ದಂತ ವಸ್ತು ಮಾತ್ರ ದೇವ್ರದ ಹೇಳ್ತಾಳ ತಾನೇ ಇದು ಕಣ್ಣಿಗೆ ಕಾಣುವಂತ ಸೃಷ್ಟಿ ಎಲ್ಲ ಏನದ ಹೆಣ್ಣದ ಮತ್ತೆ ನಿಮ್ಮ ಪರಮಾತ್ಮ ಇಲ್ಲಿ ಸತ್ತಾನ ಅಲ್ಲ ಅಂತ ಹೇಳಕತ್ತಾಳ ಹೌದಲ್ರಿ ಅಂದ್ರೆ ಕೃಷ್ಣ ಪರಮಾತ್ಮ ಬಂದಿರುವಂತ ಸುದ್ದಿ ಬ್ಯಾರೆ ತಂಗಿ ಒಂದೊಂದು ಪಾತ್ರಗಳದಾವ ಅಷ್ಟೇ ಅವು ದೇವ್ರೆಲ್ಲಾಕ ಬರಂಗಿಲ್ಲ ಅವಕ್ಕ ಅವ್ ಏನ್ ಮಾಡ್ಯಾವ ರಾಮಾಯಣ ಮಹಾಭಾರತದೊಳಗೆ ಅವ್ರು ಏನ್ ಮಾಡ್ಯಾರ ಯಾರ್ಯಾರ್ದು ಏನೇನು ಪಾತ್ರ ತಗೊಂಡು ಬಂದಾರ ಅವ್ರು ಕೆಲಸ ಮಾಡೋದರಿಂದ ಅವ್ರ ಕೆಲಸ ಬಗ್ಗೆ ಹರಿದ ಕೂಡಲೇ ಹೋಗ್ಯಾರ ಶರೀರ ಬಿಟ್ಟು ಹೋಗ್ಯಾರ ಅಷ್ಟೇ ಅಜರಾಮರವಾದಂಥದ್ದು ಏನದಲ್ಲ ಅದು ದೇವ್ರ ಅನ್ನುವಂಥದ್ದು ಅದಕ್ಕೆ ಮಾತ್ರ ಜನನ ಮರಣ ಇಲ್ಲ ಅಂತ ನಾ ಹೇಳಿನಿ ನಿನಗೆ ಅದಕ್ಕೆ ಮತ್ತೆ ತಾನೇ ಹೇಳಾಳ ಇವು ಕಲ್ಲು ದೇವ್ರು ಬೇಡ ಮಣ್ಣು ದೇವ್ರು ಬೇಡ ಕಟ್ಗಿ ದೇವ್ರು ಬೇಡ ಇವೆಲ್ಲ ಬೇಡ ಅಂತ ಹೇಳ್ತಾಳ ಮತ್ತೇನದ ಕೃಷ್ಣ ಪರಮಾತ್ಮ ಯಾಕೆ ಸತ್ತಾನಂತ ನನಗೆ ಕೇಳ್ತಾಳ ಇದು ಒಟ್ಟ ಉಲ್ಟಾ ನಡೀತದ ಕುದುರಿ ಈ ಕುದುರಿ ಚಟ ಹೆಂಗದ ಗೊತ್ತೇನು ಉದಾಲಿಕನ ಹಾಣ್ತಿ ಚಂಡಿ ಏನ್ ಮಾಡ್ತಿದ್ರು ಗೊತ್ತಾ ರೊಟ್ಟಿ ಮಾಡೋದು ಕೂಡ ಅದಕ್ಕಾಗಿತ್ತು ನಾ ಗಿಟ್ಟಿನೇ ಮಾಡ್ತೀನಿ ಅಂತಿತ್ತದ ಹೆಂಗಸ ಇದು ಅದಲ್ಲ ಮಸೀಬ್ನಾಳ ಹೆಂಗಸ ಇದ್ರಂಗೆ ಇತ್ತು ಅದು ಉಲ್ಟಾ ಇತ್ತು ಕುದುರಿ ರೊಟ್ಟಿ ಮಾಡೋದು ಕೂಡ ಅದಕ್ಕಾಗಿತ್ತು ನಾ ಗಿಟ್ಟಿ ಮಾಡ್ತೀನಿ ಅಂತಿತ್ತ ಅವನಿಗೆ ಉದಾಲಿಕ ದಿನ ಏನಾಗಿತ್ರಿ ರೂಢಿ ಬಿದ್ದು ಬಿಟ್ಟಿತ್ರಿ ಏನ್ ಮಾಡ್ತೀರಿ ಮತ್ತೆ ಮನ್ಯಾಗ ಕುದುರಿ ಅಡ್ತಾರ ಇತ್ತಪ್ಪ ಅಂತಂದ್ರೆ ಅದ್ರ ಪ್ರಕಾರ ಹೋಗ್ಬೇಕಲ್ರಿ ಅದಕ್ಕೆ ನಾವು ಇದ್ರ ಹೋದೇವಪ್ಪ ಅಂತಂದ್ರೆ ತೀರಾ ನಮಗ ಮುಳು ಚೂಸ್ತಾವ ತಿಳ್ಕೊಂಡವ ಏನ್ ಮಾಡ್ತಿದ್ದ ಏನ್ ಮಾಡುದು ಮರ ನನ್ನ ಭೋಗಕ್ಕೆ ಗಂಟು ಬಿದ್ದದ ಹಂಗೆ ಜೊಕ್ಕೊಂಡು ಹೋಗ್ಬೇಕ ತಿಳ್ಕೊಂಡು ಹಂಗೆ ಹೋದ ಮುಂದೆ ಸಪ್ತ ಋಷಿಗಳು ವಿಚಾರ ಮಾಡಿದ್ರು ಏನಂತ ಮನೆಗೆ ಸಪ್ತ ಋಷಿಗಳು ವಿಚಾರ ಮಾಡಿದ್ರು ಉದಾಲಿಕರಪ್ಪ ಅಂತವ್ರ ಮಹಾನ್ ತಪಸ್ವಿಗಳದಾರ ಅವ್ರು ದರ್ಶನ ಮಾಡ್ಕೊಂಡ್ ಬರ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಏನ್ ಮಾಡಿದ್ರು ಸಪ್ತ ಋಷಿಗಳು ಏನ್ ಮಾಡಿದ್ರಿಪ್ಪ ಉದಾಲಿಕರ ಮನೆಗೆ ಬಂದ್ರು ಉದಾಲಿಕರ ಮನೆಗೆ ಬಂದ ಕೂಡಲೇ ಅವಾಗ ಎದಿ ಜಲ್ ಅಂದ್ಬಿಡ್ತು ಯಾರಿಗೆ ಉದಾಲಿಕಗ ಏನ್ ಮಾಡೋದಪ್ಪ ಮನ್ಯಾಗ ಒಂದು ಆಡ್ತಾರ ನಡೆಯ ಕುದುರೆ ಅದ ನನ್ನ ಮನೆಗೆ ಮಾತ್ರ ಅತಿಥಿಗಳು ಬಂದಾರ ಅವ್ರಿಗೆ ನಾನು ಸರಿಯಾಗಿ ಅತಿಥಿ ಸತ್ಕಾರ ಮಾಡಿ ಕಳಿಸಲಿಲ್ಲಪ್ಪ ಅಂತಂದ್ರ ನನ್ನ ಋಷಿ ಜನ್ಮಕ್ಕ ಕಳಂಕ ಬರ್ತದ ತಿಳ್ಕೊಂಡು ಅವ ವಿಚಾರ ಮಾಡ್ಲಕತ್ತ ಅವ್ರಿಗೆ ಏನ್ ಮಾಡ್ದವ ಕೈಕಾಲ ಮಾರಿ ತೊಳ್ಕೊಂಡು ಆಚೆ ಕಡೆ ಗುಡಿಸೋದಾಗ ಒಯ್ದು ಕುಂದ್ರಿಸಿ ಈಚೆ ಕಡೆ ಬಂದು ಹೇಳಕತ್ತ ಈಕಿಗೆ ಒಂದು 5-6 ಸಾಧುರು ಬಂದಾವ ಅವಕ್ಕ ನಾವು ಸರಿಯಾಗಿ ಊಟ ಹಾಕಿದೇವಪ್ಪ ಅಂತಂದ್ರೆ ಮೊದಲೇ ಅಡವಿ ವಸ್ತಿ ಅದ ಸರಿಯಾಗಿ ನಾವು ಊಟ ಹಾಕಿದೇವಪ್ಪ ಅಂತಂದ್ರೆ ನಾಳೆಗೆ ನಮಗೆ ಬೇರೆ ಬಿಡಂಗಿಲ್ಲ ಅವಕ್ಕೆ ಏನ್ರ ಮಾಡಿ ಕಟ್ಟಿ ರೊಟ್ಟಿ ಖಾರ ಹಚ್ಚಿ ಕೊಟ್ಟು ಬಿಡವು ಊಟ ಮಾಡಿ ಸುಮ್ಮನೆ ಎದ್ದು ಹೊತ್ತವ್ ತಗೋ ಅಂದವ ಈಕೆ ಏನಂದ್ರಿ ಚಂಡಿ ಅದ್ಯಾಕಾಗಿತ್ತು ನಾ ಚಪಾತಿ ಶಾವ್ಗಿ ಮಾಡಾಕಿನಿ
ಶಾವಿಗೆ ಮಾಡಿದ್ರೆ ಮಾಡಲಕ್ಕ ಅದ್ರೊಳಗ ಹಾಲ ತುಪ್ಪ ಸಕ್ರಿ ಇಂಥವ್ ಏನ್ರಿ ಹಾಕಿ ಹೌದ್. ಅದಕ್ಕಾಗಿತ್ತು ನಾ ತುಪ್ಪ ಕಾಸಾಕಿನಿ ಕಾಸಾಕಿನಿ. ಅದ್ರ ಮ್ಯಾಗ ಹಾಕಾಕಿನಿ ಹಾಕಾಕಿನಿ. ಮ್ಯಾಗ ಒಂದು 5 ಕಿಲೋ ಸಕ್ರಿ ಹಾಕಾಕಿನಿ ಇದು ಯಾರು ಕೇಳಿದ್ರಪ್ಪ? ಇದು ಎಲ್ಲ ಕುತ್ಕೊಂಡು ಕೇಳಕತ್ತಿದ್ರಿ ಸಪ್ತ ಋಷಿಗಳು ಈಚೆ ಕಡೆ ಗುಡಿಸಲ್ದಾಗ ಕೂತಿದ್ರಲ್ಲ 2 ಗುಡಿಸಲ ಇದ್ವು ಅವರು ಯಾಡಿದ್ರಿ ಈಚೆ ಕಡೆ ಮಗ್ಲಾಗ ಗುಡಿಸಲ್ದಾಗ ಕೂತಿದ್ರು ಅವ್ರು ಏನಲ್ಲಕತ್ರಿ ಏನಲ್ಲಕತ್ತೀರಿ? ಇದು ಕುದುರೆ ಆಡ್ತಾರ ಅನ್ನೋದು ಗೊತ್ತಿದ್ದಿಲ್ಲ ಅವ್ರಿಗೆ ಗೊತ್ತಿಲ್ರಪ್ಪ. ಅವ್ರು ಏನಲ್ಲಕತ್ರು ಏನಲ್ಲತ್ತೀರಿ? ಏನ್ ಮಾಡೋದನು ಸುಳಿವಾಗ ಅವ್ನ ದರ್ಶನ ಮಾಡೋಗೋಸ್ಕರ ನಾವು ಬಂದೀವಿ ಹೆಣ್ಮಗಳಿಗೆ ಆ ಹೆಣ್ಮಗಳು ಎಂತ ಪುಣ್ಯ ತೆಗಿತಿದಾಳ ಆಕೆ ಹಂಗೆ ಹೇಳ್ತಾಳ ಇವ ಹಿಂಗೆ ಹೇಳ್ತಾನಲ್ಲ ಸುಳಿ ಮಗ ಅಂದ್ರು ಹೇಳಕತ್ತಾನ ಇವ. ಅವ್ರಿಗೆ ಗೊತ್ತಿಲ್ಲ ಉಲ್ಟಾ ನಡೆ ಕುದುರೆ ಎಂಬುದು. ಇವನಿಗೆ ಬೈಲಕತ್ತಿರಪ್ಪ ಅವರು ಹೌದ್. ಅವಾಗ ಮುಂದೆ ಏನದಲ್ಲ ಅಡಿಗೆ ಸಾಹಿತ್ಯ ಎಲ್ಲ ಮಾಡ್ಕೊಂಡು ಹೌದ್. ಅಡಿಗೆ ಸಜ್ಜು ಮಾಡ್ಕೊಳಕ್ರೆ ಊಟಕ್ಕೆ ಕೊಡುವಂತ ಟೈಮ್ ಒಳಗ ಆ ಕುದುರೆ ಚಾಲ್ ತೋರಿಸ್ಬೇಕಲ್ರಿ ಚಂಡಿದು ತೋರ್ಸ್ಬೇಕಲ್ರಪ್ಪ. ಅವ ಏನಂದ ಋಷಿ ಏನಂದ್ರಿ? ಒಂದ್ ಸ್ವಲ್ಪ ತಾಗಿ ಬಾಗಿ ನೀಡು ಅವರಾದ್ರೂ ಕೂಡ ಸಪ್ತ ಋಷಿಗಳದಾರ ಹೌದ್. ಅತಿಥಿ ಸತ್ಕಾರ ಮಾಡುವ ನಮ್ಮ ಧರ್ಮದ ತಾಗಿ ಬಾಗಿ ನೀಡು ಒಂದ್ ಜನ ಗಂಗಳ ಕಾಲಿಗೆ ಹಚ್ಚಿ ಪುಸುಕನೆ ಅಂದ ಕೂಡಲೇ ಅದಕ್ಕಾಗಿತ್ತು ನಾ ಗಂಗಾಳದ ಕಾಲು ಇಡಾಕಿನಿ ಅಂದ್ರ ಕಾಲಿಡಕ್ಕೆ ಇವರು ಹಂಗ ಇದ್ರ ಚಟ ಹ್ಯಾಂಗವಪ್ಪ ಅಂತಂದ್ರ ಮಸಿಮ್ನಾಳ ಹುಡುಗಿ ಚಟ ಹೆಂಗ್ರಿಪ್ಪ? ಗಂಗಾಳದ ಕಾಲಿಡು ಚಟ ಅದ ಇದಕ್ಕೆ ಇದು ಅಡ್ತಾರ ಕುದುರೆ ಇದು ಹೆಂಗ್ ಗೊತ್ತೇನ್ರಿ? ಹಂಗ ಹಿಂಗ ಮಸಿಮ ಅಕ್ಕ ಇಲ್ರಿ ಹಾ ಆ ಮೂಲೆ ಚೇಳ್ ಕಡ್ದೈತ್ರಿ ಆ ಬಾಯಿಗೆ ಹಾ 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 ಮೂಲ್ಯಾಗ್ರಿ ಮೈಕಿ ಹಾ ಚೇಳ್ ಕಡ್ದೈತ್ರಿ. ಹೌದು ಮೂಲ್ಯಾಗ ಚೇಳ ಕಡ್ದದ. ಹಾ, ಕಡ್ದ್ರಿ ಬಾಯಿಗೆ. ಎಲ್ಲಿ ಹೋಗ್ಯಾಳ? ಅಕ್ಷಿತಿ ತರ್ಲಕ್ ಹೋಗ್ಯಾಳ. ಹೌದು ಏನಂದ ಅಲ್ಲಿ ಹೋಗಿ? ಅಲ್ಲಿ ಏನಂದ್ರ ನಾವು ಅಕ್ಷಿದೇವ ಏ ತಂಗಿ ಎಲ್ಲಿ ಕಡ್ದ? ನಿಂಗೆ ಎಲ್ಲಿ ಚೇಳ್ ಕಡ್ದದ ಅಲ್ಲಿ ಹೋಗಿ ಹಚ್ಚು. ಹೌದು ಹೌದು ಈಕಿ ತೊಗೊಂದಿಲ್ರಪ್ಪ ಅಕ್ಷಿದಿ. ಹೌದು ಮತ್ತ ಈಕಿ ಎಲ್ಲಿ ಕಡ್ದ ಮೂಲೆ ಕಡ್ದಲ್ರಿ ಚೇಳ. ಮೂಲೆ ಕಡದ ಈಕಿ ಏನ್ ಮಾಡ್ದಲ್ರಿ ಏನ್ ಮಾಡುದು ತಿಕ್ಕದು. ಅಕ್ಷಿತ್ ತಗೊಂಡು ಆ ಮೂಲಿಗೆ ತಿಕ್ಕಿ ಗೋಡಿಗೆ. ಮೂಲೆ ಕಡದಲ್ಲ ಹಾ ಮತ್ತ ಆ ಕಾಲಿ ಕಡ್ದ ಗೊತ್ತಿಲ್ರಿ ಆಕಿಗೆ. ಅಂದ್ರ ಔಷಧ ಒಯ್ದು ಮೂಲಿಗೆ ಹಚ್ಚಲಾಕ ಮೂಲಿಗೆ ತಿಕ್ಕಿ ಹೌದು ಹೌದು ಹ್ಞೂ ಅದೇನ ಮತ್ ಏರ್ಲಕತ್ ಮ್ಯಾಲ ಅದು. ಹ್ಞೂ ಮತ್ತ ಚೇಳಿಂದ ಭಾಳ ಕೆಟ್ರಿ ಹೊಡ್ತ ಬೈಕೋಲತ್ತಳು. ಭಾಗತ್ ಒಮ್ಮೆ ನೆತ್ತಿಗೆ ಬರ್ತದ ಮಗಳಿಗೆ ಗೊತ್ತದಲ್ಲ ಹಾ ಹಂಗ ಏನಾಯ್ತು ಮತ್ತ ರಿಟರ್ನ್ ಅವನ ಬಲ್ಲಿ ಹೋದಲ್ರಿ. ಹೊಳ್ಳಿ ಅವನ ಬಲ್ಲಿ ಹಾದಳು ಔಷಧ ಕೂಡ ಅವನ ಬಲ್ಲಿ ಹೋಗೋಣ ಅವ ಏನ್ ಹೇಳ್ದ ಏನ್ ಹೇಳಿದ್ರಿ? ಏ ತಂಗಿ, ತಂಗಿ. ಹ್ಮ್ ಅಕ್ಷರ ಎಲ್ಲಿ ಹಚ್ಚಿದಿ? ನೀನು ಔಷಧ ಎಲ್ಲಿ ಹಚ್ಕೊಂಡಿದ್ದು ಹೇಳು ಅವಾಗ ಆಕಿ ಏನ್ ಹೇಳಿದ್ರಿ ಇದು ಮಸಿಮ್ನಾಳ ಫ್ಯಾಲಿ ಏನಂದ್ರಿ? ಯಪ್ಪ ನಾ ರೊಟ್ಟಿ ಮಾಡಾಗ ಸಂಧ್ಯಾ ಕಡ್ದಿತ್ತಲ್ಲ ಆ ಸಂಧಿಗೆ ಒಯ್ದು ಹಚ್ಚಿನ ಅಂದ್ರತಿಕೆ ಔಷಧ ಮೂಲಿಗೆ ಒಯ್ದು ಔಷಧ ಹಚ್ಚಿದ್ರೆ ಈಕೆ ಕಡ್ದಿದ್ದು ಇಳಿತಾರಿ ಹೆಂಗ್ ಹೇಳ್ತಾರ? ನಿಂದಿಗೆ ಎಲ್ಲಿ ಚೇಳ ಕಡ್ದ ಅಲ್ಲಿ ಹಚ್ಕೋತ್ ನಾ ಹೇಳಿರಿ ಅವ್ವ ಮತ್ ನೀವು ಒಯ್ದಕೆರೆ ಎಲ್ಲಾರ ಹಚ್ಚಿದ್ರೆ ಹೆಂಗ ಆತದ ಅದೇ ಮೂಲಿಗೆ ಬಿಡಕ್ಕೆ ಹಂಗ ಈಕಿನ ಕೆಲಸ ಹೆಂಗ ಆಗತ್ತದಪ್ಪ ಅಂತಂದ್ರ ಹೆಂಗ್ರಿಪ್ಪ? ಕೃಷ್ಣ ಪರಮಾತ್ಮ ಸತ್ತಾನ ಅಂತ ಈಕಿ ಹೇಳಕತ್ತಾಳ ಹೌದ್. ಜ್ಞಾನಿಗಳೇನು ಹೇಳ್ತಾರ ಏನ್ ಹೇಳ್ತಾರಿ? ಹೆಣ್ಣು ದೇವರಲ್ಲ ಮಣ್ಣು ದೇವರಲ್ಲ ಏನು ಮಾಡ್ತಾವ ಗುಡಿಯನ ಕಲ್ಲ ಹೌದು. ಶಿವ ಸೋಹಂ ಶಿವನೇ ನೀನು ಹೊರತು ದೇವರಿಲ್ಲ ಅಂತ ಹೇಳ್ಯಾರ ಅವ್ರು ಹೌದ್. ಅಂದ್ರ ಯಾವಾಗ ಆಶ್ರಯ ಇಲ್ಲಾರ್ದಾರ ಜರುಗುವಂತ ವಸ್ತುಕ್ಕೆ ಮಾತ್ರ ದೇವ್ರಂತ ಕರೆದಾರ ಇವೇನು ಶರೀರ ತೊಡ್ಕೊಂಡು ಬರ್ತಾವಲ್ಲ ಸೀರೆ ಉಟ್ಕೊಂಡು ಶರೀರ ತೊಡ್ಕೊಂಡು ಅವಕ್ಕೆ ದೇವ್ರೆಲ್ಲಕ್ಕೆ ಬರಂಗಿಲ್ಲ ಹೌದ್. ನೀ ಏನದ ದೇವ್ರದ ಸತ್ತಾವ ಅತ್ತಿಗೆ ಭ್ರಮಿ ತಗೊಂಡು ಹಾಜಾ ಕವಿ ಏನಂದನ? ಏನಂದಾನ ಹೇಳಿರಲ್ಲ ಈಗ. ಹೆಣ್ಣು ದೇವರಲ್ಲ ಮಣ್ಣು ದೇವರಲ್ಲ ಏನು ಮಾಡ್ತಾವ ಗುಡಿಯನ ಕಲ್ಲ ಶಿವ ಸೋಹಂ ಶಿವನ ನೀನು ಹೊರತು ದೇವರಿಲ್ಲವು ಕಲ್ಲು ದೇವರು ಹುಟ್ಟುದು ಒಡ್ರು ತಿಮ್ಮನ ಕೈಯಾಗ ಕಟಗಿ ದೇವರು ಹುಟ್ಟುದು ಒಡ್ರು ಯಾರು ಪಂಚಾಳ ಬಡಗನ ಕೈಯಾಗ ಹಿತಾಳಿ ತಾಮ್ರ ಬೆಳ್ಳಿ ಬಂಗಾರ ಪಂಚಧಾತುಗಳಿಂದ ಏನು ತಯಾರಾತವ ದೇವರುಗಳು ಇವೆಲ್ಲ ಪತ್ತಾರ ಕೈಯಾಗ ತಯಾರಾತವ ಇಂಥ ದೇವರುಗಳಿಂದ ಏನೂ ಆಗಂಗಿಲ್ಲ ಅಂತ ಹೇಳ್ತಾನ ನಾವು ಇವು ಏನು ಮಾಡ್ತಾರೆ ಕಳ್ಳರು ಏನ್ ಮಾಡ್ತಾರಿ? ಹೊಟ್ಟಿ ಕಂಬಿತ್ತಪ್ಪ ಅಂತ ಹಗಲತ್ತೆ ಕಳು ಮಾಡ್ಕೊಂಡು ಹೋಗ್ತಾರೆ ಇವೆಲ್ಲ ಕಾಣೋ ದೇವ್ರುಗಳಿಗೆ ಈಕಿ ಏನು ಹೇಳಕತ್ತಾಳ ಆ ಪರಮಾತ್ಮ ಸತ್ತಾನ ಅಂತ ಈಕಿ ಹೇಳಕತ್ತಾಳ ತಂಗಿ ಆ ದೇವ್ರು ನಿನಗೆ ಕಾಣಬೇಕಾದ್ರೆ ಆ ಕಣ್ಣುಗಳು ನಿನ್ನ ಬಲ್ಲಿ ಇಲ್ಲ ಸುಮ್ಮನೆ ಏನದ ಕಡಬಿಡಿಕೆ ಹಂಗ ನೀ ಸಿಗದಾಡಿಕೆನೆ ಹೌದು ಅನ್ಸ್ಕೊಂಡು ಹೋಗ್ತೀನಿ ಅಂದ್ರೆ ನಾನು ಕೇಳಂಗಿಲ್ಲ ನಮಗ್ ಸಂಶಯ ಉಂಟದ್ರಿ. ಹೆಂಗ ದೇವರ ಕಾಣಬೇಕಾದ್ರ ಹಾ ಈ ಹೆಣ್ಮಗಳದ ಬಾಯಿ ಒತ್ತಬೇಕು, ಮೂಗು ಒತ್ತಿ ಹಿಡಿಬೇಕು. ಹಿಡಿಬೇಕು ದೇವ್ರ ಕಾಣ್ತಾನೆ. ಹಾ ಅದಕ್ಕ ಹವಾ ಅನ್ನುವಂಥದ್ದೇ ಮಾತ್ರ ಶಿವ ಅದನ್ನ ತಂಗಿ ಹವಾ ಅನ್ನುವಂಥದ್ದು ನಿನ್ನ ಕಣ್ಣಿಗೆ ಕಾಣಿಸ್ಯದೇನು ಹವಾ ಇರ್ಲಿಲ್ಲಪ್ಪ ಅಂದ್ರೆ ಈಕಿ ಬದುಕ್ತಾಳೇನು ಏ ಬದುಕಲ್ರಿ. ನೀರ್ಗುಡಿ ಅಪ್ಪ ಅವ್ರು ಯಾವ ನಮ್ಮ ಗುರುಶಾಂತ ಸ್ವಾಮಿಗಳು ಸಾಕಿನ ಮೈಂದರಿಗೆ ಇವರಾದರೂ ಕೂಡ ತಮ್ಮ ವರ್ಗಗಳಿಂದ ಈ ಪವಿತ್ರವಾದ ಸ್ಥಾನದಲ್ಲಿ 21 ರೂಪಾಯಿ ಸಹಾಯಧನ ಸಲ್ಲಿಸಿದ್ದಾರೆ ಅವ್ರ ಚರಣಕ್ಕೂ ಇಲ್ಲಿ ವಾಸ ಮಾಡಿರುವಂತಹ ಗುರುವಿನ ಚರಣಕ್ಕಾದ್ರೆ ನಾನು ಪೂರ್ಣ ಆಭರಣದಲ್ಲಿ ಮನ್ನಿಸ್ತಕ್ಕ ಮತ್ತೇನತ್ತಾರಿ ನಮಗ್ರಿ? ಏನು ಹೇಳ್ಯಾರ ಸುಮ್ಮ ಸೂರ್ ಹಾಕ್ಲಕ್ ಬಂದಿದ್ದೆ, ಸೂರ್ ಹಾಕು. ಹಾ, ಜೋಳಿಗೆ ಹೊತ್ತಿದತ್ತೀನಿ ಹಾ 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 ಹೆಣ್ಮಗಳಿಂದ ಹಾಡಿವಿ. ಹೌದು ಹಾ ಬರಾಬರಿ ಮತ್ತ ಅವ್ರಿಂದ ಇಬ್ರು ಮಾತಾಡ್ತಾರಲ್ರಿ ಅವ್ರಿಗೆ ಗಪ್ ಇಲ್ಲಿ ಏನು ಪಾತ್ರ ಮಾಡ್ಕೊಂಡ್ ಬಂದೀವಿ ಅದು ನಾವು ಕೆಲಸ ಮಾಡ್ಬೇಕಾಗ ಈಗ ಸದ್ಯ ಹೆಣ್ಮಗಳು ಹಾಡೋರು ಇಬ್ರು ತಾಯಿ ಮಗಳು ಇಬ್ರು ಹೆಂಗಸರದಾರ ಸೀರೆ ಉಟ್ಕೊಂಡ್ರ ಒಪ್ಕೋತೀನಿ ನಾ ಹಿಂದೊಬ್ಬ ಬಂದ ನೋಡ್ರಿ ಕರಿಮಾರಿ ಅವ್ನು ಏನ್ ಅವನಿಗೆ ಒಂದು ಸೀರೆ ಉಡ್ಸ್ರಲ್ಲ ನೋಡಮ್ಮ ಅವನಿಗೆ ಯಾಕೆ ತೊಗೊಂಬಂದ್ರಿ ನಮ್ಮ ಗಣಸಿಗೆ ಗಣಸಿಗ ನಿಂಬಲ್ಲಿ ಯಾಕಂದ್ರ ನಿಮ್ಮ ಹುಡುಕ್ ನಿಂಬಲ್ಲಿ ಇಟ್ಕೊಂಡು ಗೊತ್ತೇನ್ರಿ? ಹಾ ಮಣಗಂಡ ಧೋತ್ರ ಉಟ್ಟಾನ ಅಂಗಿ ಉಟ್ಟಾನ್ ಹಾ ಮ್ಯಾಲ್ ಟೋಪಿಗೆ ಉಟ್ಟಾನ್ ಹೌದು ಏನ್ ಮಾಡ್ತೀರಿ ಒಳಗೆ ಸಾಮಾನು ಇಲ್ಲ ಅವ್ನ ಕರಿ ಮಾರಿ ಇಲ್ಲ
ಅದಕ್ಕೆ ಇಲ್ಲ ನಾನು ಅದನ್ನು ಕೈ ಆಡಿಸ್ಕೊಂಡು ನೋಡಕತ್ತ ನೋಡಿ ಹೋಟೆಲ್ ಮುಂದೆ ಕೂತು ಹೇಳ್ತಮ್ಮ ಅವಾಗೇ ಹೇಳೀನಿ ಹಾ ಗೌಡಗ ಅವಾಗ ಹೇಳಿನ ಏನತ್ತ ನೋಡೋ ಗೌಡ ಹಾ ಹೆಣ್ಣ ಕುದುರೆ ಮ್ಯಾಗ ಕೂತ್ರ ಲಡ ಯಾವಾಗ ಸಾಲ್ಸಂಗಿಲ್ಲ ಹೌದು ಯಾವಾಗ ಒಯ್ದು ಕೆಡುತ್ತದೋ ಹಾಲು ಯಾವಾಗ ಮುರಿತೋ ಗೊತ್ತಿಲ್ಲ ಮತ್ತೆ ಗಂಡು ಕುದುರೆಗೆ ನೋಡ್ತಪ್ಪ ಅಂತ ಓಡಿ ಹೋಗುದು ಅದು ನೀವು ಮ್ಯಾಗ ಕೂತ್ರೆ ಒಂದ್ ದಿವ್ಸ ಹಾಲು ಮುರಿಯೋದೇ ಬಿದ್ದು ಹೆಣ್ಣು ಕುದುರೆ ಮ್ಯಾಗ ಕೂತು ಹೊಂಟನಪ್ಪ ಅಂತಂದ್ರ ಎಲ್ಲಾರ ಅಡಮುಟ್ಟು ಕುದುರೆ ಗಂಟು ಬಿಡ್ತಲ್ರಿ ಗಂಡು ಕುದುರೆ ಆ ಗಂಡು ಕುದುರೆ ನೋಡ್ತಪ್ಪ ಅಂತಂದ್ರೆ ಇದಕ್ಕೆ ಇಲ್ಲೇ ಗಟರದ ಕಡೆಗೆ ಓಡಿ ಹೋಗಿಬಿಡ್ತದ ಹೆಣ್ಣು ಕುದುರೆ ಅವಾಗ ಏನು ಮಾಡ್ತಾನ ಇವ ಏನ್ ಮಾಡ್ತಾನ್ರಿ ಶಂಕ ಹೊಡಿತಾನೆ ಹೆಣ್ಣು ಕೂತು ಎಲ್ಲಿ ಏನು ಅಂದ್ರೆ ನೋಡ್ರಿ ಹರ್ಕೋ ಏನು ಅಂದ್ರೆ ನೋಡ್ರಿ ಹ್ಞೂ ಅಲ್ಲ ನಮ್ಮ ಮೈ ಮ್ಯಾಗ ನೀವು ಏನು ಹರ್ಕೊಂಡು ಅತ್ತಪ್ಪ ಅಂತಂದ್ರೆ ಆಕೆ ಹೇಳಿದ ಕರೆಕ್ಟ್ ಅದ ನೀವೆಲ್ಲರೂ ಒಪ್ಕೊಂಡ್ರಿ ದೈವದವ್ರು ಒಪ್ಕೊಂಡ್ರಿ ನಾ ಕೊಟ್ಟಿದ್ದ ಸಾಮಾನ ಹರ್ಕೊಂಡಿನಿ ನೀ ನನ್ನ ಮ್ಯಾಗ ಏನು ಇಟ್ಕೊಂಡಿದಿ ಏನು ಇಟ್ಟಿದಿ ನೀ ಏನು ಹರ್ಕೊಂಡಿ ಅಂತ ನಾ ಕೇಳಿನಿ ಉಡ್ದಾರ ಇಕ್ಕಿ ಕಟ್ಟಾಳ ನಮಗೆ ಉಡ್ದಾರ ಇಕ್ಕಿ ಕಟ್ಟಾಳ್ರಿ ಎಲ್ಲಿ ಕಟ್ಟಾಡ್ರಿ ನೀವು ಮೈಂದರಿಗೆ ಅವ್ರು ಹೊಸ ಮಂದಿ ಸಾಕ್ಷಿ ಅದಿರ ಕರೆ ಹೇಳ್ರಿ ನನಗೆ ಉಡ್ದಾರ ಇಕ್ಕಿ ಕಟ್ಟಾಳ ಹೆಣ್ಮಕ್ಳು ಕಟ್ಟಾಳ ನಮ್ಮ ಅಪ್ಪ ಕಟ್ಯಾನ್ರಿ ಅಪ್ಪ ಕಟ್ಟೇನಿಲ್ಲ ಪರಬ್ರಹ್ಮ ಕಟ್ಯಾನ ನಾ ಮೊದಲೇ ಹುಟ್ಟಕ್ಕಿಂತ ಮೊದಲೇ ಪರಬ್ರಹ್ಮ ಅದಿಲ್ರಿ ಮಾಸ್ತರ ಮಾತು ಬರಕದ್ರ ಸ್ವಲ್ಪ ನಿಂದ್ರಿ ಹೆಂಗ ನಾವ್ ಏನ್ ಕೇಳಿದೇವ್ರಿ ನೀ ಸತ್ತ ನಮ್ದೇ ಹರಿತ ಅಂತ ಕೇಳಿದೇವ್ ನಾವು ಹೌದು ಅದು ನಾವು ಸತ್ತಾಗ ಹುಡುಗರ ಕಡೆದೈತ್ ಮತ್ತ ಮತ್ತ ನೀ ಸತ್ತಾಗ ನಮ್ದು ಏನ್ ಕಡದಾರ ಏನ್ ಹರಿದಾರ ಏನ್ ಹರಿದಾರ ನಾವು ಸತ್ತಾಗ ನಮ್ ಹುಡುಗರ ಕಡದಾರ ನೀ ಸತ್ತಾಗ ನಮ್ದು ಏನ್ ಕಡದಾರ ಕೇಳ ಸ್ವಲ್ಪ ಧ್ಯಾನ ಇಟ್ಟು ಕೇಳ್ರಿ ಮೊದಲ ಇದು ಮಾತು ಮಾಸ್ತರ ಭಾಳ ಪೇಚದ ಹಾರ್ದು ನೋಡು ಹೊರಗ ಎಲ್ಲಿ ಮಾಸ್ತರ ಇಲ್ಲ ಚಳಿಗಾಲದಿಂದಾಗ ಥಂಡಿ ಮಕ್ಕಳದ ಕಿವಿ ಕೇಳಿದ ಅದಕ್ಕೆ ಒಂದ್ ಮಾತು ಹೇಳ್ತಾರ ಮಾಸ್ತರ ಏನತ್ತ ಹಣ್ಣು ಮದ್ದ ಬಳಿಕ ಮರವನ್ನು ಯಾರು ಕಡಿದರೇನೋ ಹೌದೌದು ಹಣ್ಣು ಮದ್ದ ಬಳಿಕ ಮರವನ್ನು ಯಾರು ಕಡಿದರೇನೋ ಹೆಣ್ಣು ಬಿಟ್ಟ ಬಳಿಕ ಅವಳಿಗೆ ಯಾರು ಆಳಿದರೇನೋ ಹೌದು ಈ ಕಾಯದ ಹೊನ್ನ ಮೀಗಿದ ಮೇಲೆ ಇದಕ್ಕೆ ನಾಯಿ ತಿಂದರೇನೋ ತಿಂದು ನೀರು ಕುಡಿದರೇನೋ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾನ ಗಂಡ ಮೊದಲು ಬೇಕು ಗಂಡ ಬೇಕ್ರಿ ಗಂಡ ಇರ್ಲಿಕ್ಕೆ ಚೆಂಡ ಏನ್ ಮಾಡಿಲ್ಲ ಮಾಸ್ತರ ಹೆಂಗ್ ಗೊತ್ತೇನ್ರಿ ಮಾಸ್ತರ ಮಾಸ್ತೇನ್ ಹೇಳ್ತಾರ ಮಾಸ್ತರ ಬ್ರಹ್ಮಾಂಡ ಅಂದ್ರ ನಮ್ಮ ಗಂಡಿಯಿಂದ ಅಂದಾಗ ಅವ್ರ ಏನಂತಾರ್ರಿ ಬ್ರಹ್ಮ ಅಂಡ ಅಂದಾರಲ್ರಿ ಮಾಸ್ತರ ಎಲ್ಲಾನು ಕೇಳಿರಿ ಅಂಡ ಅಂದ್ರ ತತ್ತಿ ಆಯ್ತು ಹೌದು ತತ್ತಿನೇ ಮುಂದೆ ಬಂದಿ ತತ್ತಿ ಬ್ರಹ್ಮದಾಗ ಆಯ್ತು ಮತ್ತ ಬ್ರಹ್ಮ ಯಾಕೆ ಮುಂದೆ ಬಂತು ಬ್ರಹ್ಮಾಂಡ ಅಂದ್ರ ತತ್ತಿ ಬ್ರಹ್ಮ ಅಂತ ಯಾರು ಅಂದಿಲ್ಲ ನೀನು ತತ್ತಿ ಅದು ಆಗಲೇ ಮಾಸ್ತರ ಶೋಧ ಮಾಡೋದ್ರ ಬಹಳ ಹುಡುಗವ ಅಂದ್ರೆ ಹೇಳೋದ್ ಬೇಡ 2 ದಿನ ಅವ ಸುಮ್ ಸಿಗದಾಡಕತ್ತಾಳ ಇನ್ನ ಡ್ಯಾನ್ಸ್ ಹೊರಗೆ ಬರ್ತಾವ ನಮ್ಮನು 2 ದಿವಸ ಸ್ವಲ್ಪ ತಾಳಿದ ನಾನು ನಡಿ ಮಾಸ್ತರ ಸಣ್ಣಾಗಿ ಜಡಿಬೇಕಾತ ಯಾಕಂದ್ರ ಇಲ್ಲ ಅವ್ರನ್ನು ಪಂಚರು ಶಾಣ್ಯಾರ ಬೇಕತ್ಲೆ ಹಾಕ್ಯಾರ ಯಾಕಂದ್ರ ಕುಸ್ತಿ ಹಿಡಿಬೇಡ ಮಾಸ್ತರ ಅದು ಫೆಂಟುಣಿಕೆ ಹಂಗಿರ್ತಾವ ಒಮ್ಮೆ ಏರ್ಬಾರ್ದ್ರಿ ಸಾಲ 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 ಹಚ್ಚಿದ್ರೆ ಮ್ಯಾಲ ಹೋಗ್ಬಿಡ್ತೇವೆ ಒಮ್ಮೆ ಏರ್ಬೇಕಂತಾರ ಮಾಸ್ತರ ಮಾತ ಮಾಸ್ತರ ಮಶ್ರಮ ಮರಿಯತ್ರಿ ಮಸಿಬ್ರಾಣ ಮರಿರಿ ಯಾವ ಮರಿ ಮಸಿಬ್ರಾಣ ಮರಿ ಅಂತ ಸರಿ ಅದ್ರಲ್ತದ ಇಲ್ಲಿ ಬಂದು ಮರಿ ನನಗೆ ಕುಸ್ತಿ ಆಡ್ತದ ಇಲ್ಲಿ ಹೇಗ ಆಡ್ತದ್ರಿ ಮಾಸ್ತರ ದೊಡ್ಡ ಇದು ಆಗ್ಯಾಳ ಹೆಣ್ಮಕ್ಳು ಬರವ್ರಿ ಅದಕ್ಕ ಈಗ ಎಲ್ಲೆಲ್ಲಿ ಸುತ್ಕೊಂಡು ಏನೇನು ಮಾತಾಡಿರ್ತಮ್ಮ ಮಾತಾಡ್ರಿ ರಾಮಾಯಣದಾಗ ಹೋಗ್ಯಾರ ಅದು ನಾವು ಹೇಳಿದೆಲ್ಲ ಸುಳ್ಳದ ತಕ್ಕಿಗೆ ಮತ್ತೆ ಆಕಿ ರಾಮಾಯಣ ತಂದು ತೋರ್ಸದ್ನಪ್ಪ ಅಂತಂದ್ರ ಈಗ ಯಾಕಂದ್ರೆ ರಾಮಾಯಣ ನೀವು ಪಿಕ್ಚರ್ ನೋಡ್ರಿ ರಾಮದೇವ್ರಿಗೆ ಹೋಗಿ ಹೂವಿನ ಹಾರ ಹಾಕ್ಯಾಳ ಏನು ಸೀತಾ ಏನು ಲಕ್ಷ್ಮಣಗೆ ಹಾಕ್ಯಾಳ ನೀವೇ ಹೇಳ್ರಿ ರಾಮಾಯಣ ನೋಡ್ತೀರಿ ಇಲ್ಲಿ ನಿಮ್ಮ ಮನ್ಯಾಗ ನೀವು ರಾಮದೇವ್ರಿಗೆ ಹೋಗಿ ಹೂವಿನ ಹಾರ ಹಾಕ್ಯಾಳಕ್ಕೆ ಯಾರು ಸೀತಾ ಮತ್ತು ಲಕ್ಷ್ಮಣ ಎತ್ತಿನ ಲಕ್ಷ್ಮಣಿಗೆ ಹೋಗಿ ಹಾಕಬೇಕಾಗಿತ್ತಲ್ಲ ಈಕಿ ಹೇಳಕತ್ತಾಳ ಲಕ್ಷ್ಮಣ ಎತ್ತನಂತ ಈಕಿ ಹೇಳಕತ್ತಾಳ ಅದು ಕುದುರೆ ಮಾಡಿ ಆಡಿದ್ದು ಅದು ನಾಲ್ಕು ನಿನ್ನ ಕೇಳಿಲ್ಲ ನಾನು ಒಂದು ಕ್ವಿಂಟಲ್ ಎತ್ತನಿ ಇಲ್ಲಿ ಅಂದ್ರೆ ನಿಮ್ಮ ಅಪ್ಪನ ಮಗ ಅಂತ ಹೇಳಿದಿ ನಮ್ಮ ರಾಮದೇವ್ರ 6 ಆನೆ ಬಲ ಇದ್ದಂಥದ್ದು ಆಕಿ ಏನು ಕುದುರೆ ಮಾಡಿ ಆಡ್ತಿಳಲ್ಲ ಆ ಬಾಣ ಎತ್ತಿ ನೆಗದಾನತ್ತೆ ನಾವು ಹೇಳಿದೆವು ಎತ್ತೇನಿಲ್ಲದು ಮಾಸ್ತರ ಇದ್ರೊಳಗೆ ನಮಗೊಂದು ಸಂಶಯ ಬರ್ತದ್ರಿ ಹಂಗ ಒಂದು ಭೂಮಿ ತೂಕದ ಬಾಣ ಕುದುರೆ ಮಾಡಿ ಎಂದು ಆಡ್ತಿಳ ಅಂದ್ರ ಆಕಿ ಸೀತಾ ನಮ್ಮ ರಾವಣ ಬಂದು ಒಯ್ಯೋ ಟೈಮಿಗೆ ಈಕಿ ವಜ್ಜಿ ಆಗ್ಬೇಕಾಗಿತ್ತು ನಂಗ ಸಂಶಯ ಏನೋ ಬರ್ತದೆ ಈಕಿನೇ ಹೋಗ್ಯಾಳು ಏನ್ ರಾವಣ ಒಯ್ದಾನು ನಮಗ್ ಸಂಶಯ ಆಗತ್ತೆ ಯಾಕಂದ್ರೆ ಭೂಮಿ ತೂಕದ ಬಾಣ ಎತ್ತಿಳಲ್ರಿ ಮಾಸ್ತರ ವಜ್ಜಿ ಆಗ್ಬೇಕಾಗಿತ್ತು ಈಕಿ ವಜ್ಜಿ ಆಗ್ಬೇಕಾಗಿತ್ತಲ್ಲ ಏನ್ ಇಕ್ಕಿ ಹೋಗ್ಯಾಳು ಏನೋ ಒಯ್ದಾನ ಸಂಶಯ ಬಿಡುಗಡೆ ಅಲ್ಲಿ ಈಕಿನೇ ಮೆಚ್ಚಿ ಯಾಕ್ರಿ ಹತ್ತ ತಲೆವ ಹೌದು ಆಕಿಗೆ ನೋಡಿಕೆ ಅವನಿಗೆ ನೋಡಿಕೆ ಹೋಗಿರ್ಬೇಕು ನಂಗನು ಅದೇ ಸಂಶಯ ಅದ ಮಾಸ್ತರ ಬಿಡ್ಬೇಡ್ರಿ ಸೈಲ ಮತ್ತೆ ಎಲ್ಲಿಗೆ ಬಂದಾಳ ಮತ್ತೆ ಎಲ್ಲಿಗೆ ಬಂದಾರಿ ಸರ್ವ ಸಂಪತ್ತು ಕೊಡೋ ದೇವರಿಗೆ ಕರ್ಮ ಏನ್ ಕಾರಣ ಉತ್ಪನ್ನ ಆಯ್ತು ಇಲ್ಲಿಗೆ ಬಂದು ನಿಂತಾಳ ಈಗ ಲೈನಿಗೆ ಬಂದ ನೋಡ್ರಿ ಮಗಳು ಮೊದಲಿಗೆ ಇದೇ ಮಾತಾಗಿತ್ತಪ್ಪ ಅಂತಂದ್ರ ನಾಯಕ್ ನಿನಗೆ ಅಷ್ಟೇ ಅಲ್ಲ ಬೈತಿದ್ದೆ ನನ್ನ ಕೈಲಿ ಯಾಕೆ ಬಯಸ್ಕೊತಿದ್ದಿ ಇಲ್ಲ ಒಂದೊಂದು ಪದ ಅರ್ಧ ಹಿಂದೆ ಎಲ್ಲ ಅವ್ರಿಬ್ರು ಅನುಭವ ಇದ್ದವ್ರಿ ಅದಾರ ಖರೆ ಅವಕ್ಕೆ ಗೊತ್ತಿದ್ರು ನೀವು ಹುಡುಗಿ ಕೂಡ ಅನ್ನೋದು ಸುಮ್ ಸಿಕ್ಕಂಗ ಬಾಯಿ ಬಿಡ್ಲಕತ್ತಾರ ಅವರು ಅದಕ್ಕೆ ಈಗ ಏನು ಹೇಳ್ಬೇಕಾಗ್ಯದ
ಸರ್ವ ಸಂಪತ್ತ ಕೊಡುವಂತ ಸರ್ವೇಶನ ಸುದ್ದಿ ನಾನು ಏ ಸಾರಿ ಹೇಳತೀನಿ ಹುಡುಗಿ ಕೇಳು ಕಿವಿ ಕೊಟ್ಟ ಸರ್ವ ಸಂಪತ್ತ ಕೊಡುವಂತ ಸರ್ವೇಶನ ಸುದ್ದಿ ನಾನು ಸಾರಿ ಹೇಳತೀನಿ ಹುಡುಗಿ ಕೇಳ್ಕೋ ವರ್ತಮಾನ ಶಿವ ಅಂದಿಗಿ ಇಂದಿಗಿ ಮುಂದೆ ಸದಾ ಸಾಕ್ಷಿ ಇರತಾನ ಸತ್ಯ ಮಿಥ್ಯ ಪಾಪ ಪುಣ್ಯದ ಮರ್ಮ ಗುರುತ ನಿನಗೆ ಏ ಗಜಾಸೂರ್ಗ ಹೊಡಿಬೇಕಿತ್ತು ತ್ರಿಪುರ ಸಂಹಾರ ಮಾಡಬೇಕಿತ್ತು ಶ್ರೇಷ್ಠರಿಗೆ ಪಾಲಿಸಿ ಮಾಡಿದ ದುಷ್ಟರ ಮರ್ದನ ನಮ್ಮ ಲೋಕನಾಥ ಮಾಡಿದ ಭಕ್ತರ ಮುಕ್ತಿ ಸಾಧನ ನಮ್ಮ ಲೋಕನಾಥ ಮಾಡಿದ ಭಕ್ತರ ಮುಕ್ತಿ ಸಾಧನ ಏ ಜಗತ್ತಿಗೆ ಅನಿಸಿದಂತ ಜಗದೇಶನ ಸುದ್ದಿ ನಾನು ಅದಕ್ಕೆ ಪಂಚಮುಖದ ಪರಮೇಶ್ವರನ 5 ಮುಖಗಳ ಹೆಸರೇನು ಕೇಳಕತ್ತಾಳ ಹೆಣ್ಮಗಳು ಹೌದಲ್ರಿ ಕೇಳ್ಯಾರ ಅಂದ್ರ ತಂಗಿ ಆ ಪಂಚಮುಖದಿಂದ ಮಾತ್ರ ಇವೆಲ್ಲ ಪಂಚತತ್ವಗಳು ಉತ್ಪನ್ನ ಆಗ್ಯಾವ ಆ ಪಂಚತತ್ವಗಳನ್ನು ಕೂಡಿಸಿ ಈ ಶರೀರ ತಯಾರು ಮಾಡ್ಯಾನ ಸದ್ದು ಜಾತ ಮುಖದಿಂದ ಯಾರು ಹುಟ್ಟಿ ಬಂದಾರ ಯಾರು ಹುಟ್ಟು ಬಂದ್ರಪ್ಪ ಅಘೋರ ದೇವ ರುದ್ರದೇವ ಹಿಂಗ 60,000 ಗಂಧರ್ವರು ಹಿಂತಿಂತವ್ರೆಲ್ಲ ಹುಟ್ಟಿ ಬಂದಾರ ಯಾವ್ಯಾವ ಮುಖದಿಂದ ಯಾರ್ಯಾರು ಹುಟ್ಟಿ ಬಂದಾರ ಅಂತ ಕೇಳಾಳಕಿ 5 ಮುಖದ ಹೆಸರು ಬೇಕಾಗ್ಯಾವ ಏ ದೇವಾದಿ ದೇವತರ ಮಗ ನಾನು ದೇವತರ ಸುದ್ದಿ ಹೇಳುವೇನು ಎಂತ ನಾಯಿಗೇನು ಗುರುತಯಪ್ಪ ಅಮೃತ ಪಾನ ಶಿವನ ಪಂಚಮುಖದು ಕೇಳ್ತಾಳ ನಮಗ ನಾಮಕರಣ ಯಾವ ವಿಷಯ ಕೇಳ್ತಿ ಕೇಳು ಮಾಡುವೆ ಸಂಶಯ ನಿವಾರಣ ಶ್ರೀಮುಖ ಕಚ್ಚಪ್ಪ ಮುಖ ರೊಚ್ಚಿಕ ಮುಖ ಧರ್ದುರ ಮುಖ ಜಂಬುಕ ಮುಖ ಕೇಳು ಸ್ವಲ್ಪ ಕಿವಿ ಕೊಟ್ಟು ನೀನ ಯಾವ್ಯಾವ ಮುಖದಿಂದ ಯಾರ್ಯಾರು ಹುಟ್ಟ್ಯಾರಂದಿ ಕೇಳ್ಕೋ ವರ್ತಮಾನ ಯಾವ್ಯಾವ ಮುಖದಿಂದ ಯಾರ್ಯಾರು ಹುಟ್ಟ್ಯಾರಂದಿ ಕೇಳ್ಕೋ ವರ್ತಮಾನ ಸದು ಜಾತದಿಂದ ವಿಷ್ಣು ವಾಮದೇವ ಮುಖದಿಂದ ಬ್ರಹ್ಮದೇವ ಅಘೋರದಿಂದ ರುದ್ರದೇವ ಆಗ್ಯಾರ ಜನನ 4ನೇ ತತ್ಪುರುಷ ಮುಖದಿಂದ ಹುಟ್ಟ್ಯಾರ ದಾನವಗಣ 5ನೇ ಈಶಾನ್ಯ ಮುಖದಿಂದ ಹುಟ್ಟ್ಯಾರ ಸಿದ್ಧರ ಉತ್ಪನ್ನ 60,000 ರುದ್ರಗಣ 18,000 ಗಂಧರ್ವಗಣ 8 ಲಕ್ಷ ಮೇಘಗಣ ಹುಟ್ಟ್ಯಾರ ಭೋಜನ 1 ಲಕ್ಷ ಕಿನ್ನರಗಣ 9 ಲಕ್ಷ ತಾರಾಗಣ 1 ಲಕ್ಷ ಕಿನ್ನರಗಣ 9 ಲಕ್ಷ ತಾರಾಗಣ ಶೂನ್ಯ ಏನ್ ಕೇಳ್ತಾಳೆ ಹೆಣ್ಮಗಳು ಏನ್ ಕೇಳ್ತಾರಪ್ಪ ಆದಿ ಅನಾದಿ ಬುನಾದಿ ಅಚ್ಚಿ ಕಡೆಗೆ ನಿಮ್ಮ ಪರಮಾತ್ಮ ಹ್ಯಾಂಗಿದ್ದ ಈ ಸೃಷ್ಟಿ ಹ್ಯಾಂಗ ಉತ್ಪತ್ತಿ ಮಾಡ್ದ ಅವ ಹ್ಯಾಂಗಿದ್ದ ಅಂತ ಕೇಳ್ತಾಳ ಅಲ್ಲಿ ಓಂ ಅನ್ನುವಂಥದ್ದು ಏನದಲ್ಲ ಅದು ನಂದು ಹೆಣ್ಣದ ಅಂತ ಹೇಳ್ತಾಳ ನೀರ್ ಹೆಣ್ಣ ಭೂಮಿ ಹೆಣ್ಣ ಇಲ್ಲಿ ಎಲ್ಲ ಕುತ್ತವ್ರು ಪಟ್ಕದವ್ರು ಹೆಣ್ಣ ಎಲ್ಲಾರು ಹೆಣ್ಣೆ ಇವತ್ತಿಗಿನ ಪಾಲಿಗೆ ಅದಕ್ಕೆ ತಂಗಿ ಜಗತ್ತೇ ಎಲ್ಲ ಹೆಣ್ಣ ಅಂತ ಹೇಳ್ತಿದಿ ನಿನ್ನ ಬಲಿ ಪಾವರ್ ಇತ್ತಂದ್ರ ಮಗಳ ಈ ನೀರ ಹೆಣ್ಣ ಹೇಳಕತ್ತಿದ್ ನೀನು ಅದ್ರ ಮ್ಯಾಗ ನೀರತ್ ಬರೋದು ತೋರ್ಸು ಮಳಗ ನೀರಿನ ಮ್ಯಾಗ ನೀರತ್ ಬರೋದು ತೋರ್ಸು ಅದ್ರ ಮ್ಯಾಗ 3 ತಪ್ಪ ಅಂತಂದ್ರೆ ಹೆಣ್ಣ ತಿಳ್ಕೊತೀನಿ ನೀರ್ ಹೆಣ್ಣಲ್ಲಿ ಇದು ಗಂಡದ ನೀರ್ನು ಮ್ಯಾಲ ಮೇಘರಾಜ ಆಗ್ಯಾನ ತೆಳಗ್ ಬಂದು ಗಂಗಾ ಆಗ್ಯಾನ ಅಂದ್ರ ಎಲ್ಲಾ ರೂಪ ನೀನೇ ತಾಳಿರುವಿ ಸದ್ಗುರುವೇ ನಿನ್ನ ಧ್ಯಾನ ಮಾಡಲು ಯಾರಿಗೆ ಹೇಳಿರಿ ಅಂತ ಕೇಳ್ತಾರ ಹಲವು ರೂಪಗಳನ್ನು ಎಲ್ಲ ತಾಳ್ಕೊಂಡು ಬಂದವ ನಮ್ಮ ಪರಮಾತ್ಮದ ಹರ ಆದವನು ಅವನೇ ಹರಿ ಆದವನು ಅವನೇ ಗುರು ಆದವನು ಅವನೇ ಅದಕ್ಕ ಹೆಣ್ಣಿನಲ್ಲಿ ಇದ್ದವನು ಅವನು ಗಡ್ಡಿನಲ್ಲಿ ಇದ್ದವನು ಅವನೇ ಭಾಳ ಹೇಳವ ಅದಕ್ಕ ಯಾವನು ಒಬ್ಬ ಶೀರಿ ನೈತಿಂದ ನೋಡಿ ಶೀರಿ ನೆನಪಾಗ್ಯದೀವ್ರಿ ಶೀರಿದ್ ಹೇಳ್ಬೇಕಾಗ್ಯದ ಈಕಿಗೆ ಅದಕ್ಕ
ನಮ್ಮ ಬಲಿ ತಮ್ಮ ಚೌಡ್ಕೇರಿ ಕರ್ಸಿದ್ದೆ ನಾ ಇಂಥ ಹೆಂಗಸರಿಗೆ ಈಗ ಏನು ಗೀಗಿ ಪದ ಹಾಳಕತ್ತಾಳ ಇಲ್ಲಿ ನಮ್ಮ ಹಸಿವಿನಾಳದಕ್ಕಿ ಇಂಥವ್ರು ಒಂದು 4-5 ಮಂದಿ ಇರ್ತಾರೆ ಚೌಡ್ಕಿ ಪದ್ದಾಗ ಇರ್ತಾರಲ್ರಿಪ್ಪ. ನಂಬಲ್ಲೇ ಒಂದು ಲಕ್ಷ್ಮೀ ದೇವಿ ಜಾತ್ರೆ ಮಾಡಿದ್ದೆ ನಾನು ಮಾಡಿ ಆ ಚೌಡ್ಕೇರಿ ಕರ್ಸಿದ್ದೆ ಮೊದಲು ಗಂಡು ಮೇಳ ಹೇಳಂದೇವು ಎದ್ರಿ ಅವರು ಎದ್ರಪ್ಪ. ಅವ್ರು ಯಥಾ ಪ್ರಕಾರ ಹಾಡಿದ್ರು ಗಂಡು ಮೇಳದವ್ರು ಹಾಡಿದ್ರು ಇವು ಹೆಣ್ಣು ಮೇಳದು ಏನು ಮಾಡುದು ಲೇಟಾಗಿ ಬಂದ್ರು ಅವರು ಲೇಟಾಗಿ ಬಂದ್ರು ಮತ್ತು ಅವ್ರು ಹಾಡ ಮುಗಿತಲ್ರಿ ಹಾಡ ಮುಗಿದ ತನಕ ಇವ್ರು ರೆಡಿ ಆಗ್ಬೇಕಿಲ್ಲ ಹೆಣ್ಮಕ್ಳು ರೆಡಿ ಆಗಲಿಲ್ಲ ನಾವು ಹಾಳು ಏನದ ರೂಮಿಗೆ ಹೋಗಿ ನೋಡಿದೆ ನೋಡೋತನ ಇನ್ನೂ ರೆಡಿನೇ ಆಗಿದಿಲ್ಲ ಅವ್ನ ಪದ ಮುಗಿದಿತ್ತು ಯಾರ್ದು ಗಂಡು ಹಾಡೋರು ಮುಗಿದಿತ್ತು ಯಾಕ್ರೆ ತಂಗಿ ಹಿಂಗ್ಯಾಕೆ ಮಾಡ್ಲಕತ್ತೀರಿ ಪದಾರೆ ಮುಗಿದದ ನೀವು ಜಲ್ದಿ ಬರ್ರಿ ಅಂದೆ ಅವಾಗ ಇವು ಏನಲ್ಲಕತ್ತು ಹೆಂಗಸೂರು ಅಯ್ಯಪ್ಪ ನಾವೇನೋ ಸೀರೆನೇ ಉಟ್ಕೊಂಡಿಲ್ಲ ಮೇಕಪ್ಪೇ ಮಾಡ್ಕೊಂಡಿಲ್ಲ ಇನ್ನೊಂದು ಪದ ಹಾಡತ್ ಹೇಳವ್ ನಾವು ಹಿಂದ್ಗಡೆ ಸೀರೆ ಉಟ್ಕೊಂಡು ಬರ್ತೀವಿ ಅಲ್ಲಕತ್ತು ಇವು ಅವಾಗ ನಾ ಏನಂದೆ ನಾವು ಒಂದು ಸ್ವಲ್ಪ ಇಲ್ಲೇ ಬಾಗಲ್ ಹೊರಗೆ ನಿಂದಿರ್ತೀನಿ ಸೀರೆ ಉಟ್ಕೋರಿ ಬಾ ಅಂದೆ ಅವಾಗ ಇವು ಒಳಗೆ ಜಗಳ ಹೇಳಕ್ಕೆ ಚಾಲು ಮಾಡಿದ್ರಿ ಮೂರು ಹೆಂಗಸರು ಇದ್ದವು ಮೂರು ಹೆಂಗಸರು ಜಗಳ ಹೇಳಕತ್ತು ಹೆಂಗ್ರಿಪ್ಪ ಒಬ್ಬಾಕಿನಕ್ಕಿ ನನ್ನ ಗಂಡನ ಕೂದಲ ಭಾಳ ಕರಗದವ ನಾ ಕರಿ ಸೀರೆ ಉಡ್ತೀನಿ ಅಂತ ಈಕಿ ಒಬ್ಬಾಕಿನಕ್ಕಿ ಅದ್ರಾಗ ಒಬ್ಬಾಕಿ ಏನನ್ನಕ್ಕಿ ಐ ನನ್ನ ಗಂಡನ ಕೂದಲ ಭಾಳ ಬೆಳಗದವ ನೀನ ತತ್ತಿ ಹೆಂಗದವ ನಾ ಬಿಳಿ ಸೀರಿನ ಉಡಕತ್ತು ಒಬ್ಬಾಕಿನಕ್ಕಿ ಅದ್ರಾಗ ಒಬ್ಬಾಕಿ ಏನಂದಳು ನನ್ನ ಗಂಡನ ತಲೆ ಪೂರ ಬೋಳದ ನಾ ಹಂಗೆ ಬರ್ತೀನಿ ನಡಿಯಲ್ಲ ಕತ್ಲಿಕ್ಕೆ ನೋಡ್ರಿ ಇದು ಸೀರೆ ಉಡೋರ್ದು ಹ್ಯಾಂಗದ ಹಣಿ ಬರ್ರ ಅದಕ್ಕೆ ನಿನ್ನ ಸೀರೆದಿಂದ ಏನು ಕೆಲಸ ಆಗಿಲ್ಲ ತಂಗಿ ಗಣಜೋಗ್ಯಾರು ನಮ್ಮ ಪಾರ್ಟಿ ಹುಣಸಲಾಕತ್ತಾಳ ಈಕಿ ನಿಮ್ಮ ಜೋಗಪ್ಪಗಳು ಯಾಕೆ ಎಲ್ಲಮ್ಮನ ಸೇವಾ ಮಾಡ್ತಾರ ತಿಕ್ಕಿ ಕೇಳಕತ್ತಾಳ ಅವ್ರಿಗೆ ಹೋಗಿ ಚೆಕ್ ಮಾಡ್ತಂಗಿ ಅವ್ರ ಬಳಿ ಗಂಡಸ್ತಾನ ಇರಂಗಿಲ್ಲ ಗಂಡಸರಲ್ಲ ಅವರು ನಿಮ್ಮ ಪಾರ್ಟಿ ಅದಾವು ಗಂಡಸೋಗಿ ಅಂದ್ರ ಮ್ಯಾಗ ಆಕಾರ ಗಂಡಿಂದ ಇರ್ಬೋದು ಖರೆ ಸೀರೆ ಉಟ್ಕೊಂಡಿರ್ತಾರ ಎಲ್ಲಾ ಚಾನ್ಸ್ಗಳು ಅವ್ರ ಬಳಿ ಇರ್ತಾವ ನಿಮ್ಮ ಪಾರ್ಟಿ ಅದದು ಅದೊಂದು ಲಿಂಗದ ಮಾಸ್ತರ ಸ್ತ್ರೀಲಿಂಗ ಪುರುಷ ಲಿಂಗ ನಪುಂಸಕ ಲಿಂಗದ ಹೌದು ನಪುಂಸಕ ಲಿಂಗದ ಅದು ತಂದು ಈ ಕಡೆ ನಮ್ಮ ಕಡೆ ಹಚ್ಚಲಾಗತ್ತಾಳ ನೋಡ್ರಿ ನಮ್ಮ ಹೆಂಗ್ ಕೂತಾರ ನೋಡ್ರಿ ಬೆಳ್ಳಗ ಅರಗ್ ಹೋದ್ವಲ್ಲ ಏನ್ ಮಾಡೋದು ನಮ್ ಗಂಡಸರು ಕಣ್ಣಿ ಕಾಣದೆಲ್ಲ ಹೆಣ್ಣ ಅಂತಾರ ಅವ ಕಾಣಸಾಮಿ ಅವನ ಹೌದಲ್ಲ ಕಾಣಸಾಮಿ ಅವನ ಹೌದೌದು ಒಳಗ ನಮ್ಮ ಜೀವಾತ್ಮ ಬೇಕು ಮಾಸ್ತರ ಹೌದು ಅದು ಇರ್ಲಿಕ್ಕ ನೋಡ್ರಿ ಹೌದು ಖರೆ ಹೌದು ಹೆಣ್ಣೆ ಅದ ಅಂತೇವನು ಹೌದು ಅವ ಇದ್ದಲ್ಲೇ ನೀನು ನೋಡಲ್ತಿದ್ದಿ ತೋರ್ಸ ಒಬ್ಬ ಒಳಗ ಹೌದೌದು ಪತನ ಇಲ್ರಿ 3 ಮಂದಿ ಎಲ್ಲಿ ಹೋಗ್ಯಾರ ನೋಡ್ರಿ 3 ಮಂದಿ ಹೋದ್ರ ಮಾಸ್ತರ ಅದಕ್ಕ ನನ್ನ ಡಪ್ ಬಾರಿಸಿ ತೋರ್ಸತ್ತ ನಾ ಈ ಸದ್ ಒಂದು ರೆಕಾರ್ಡ್ ಬಾರಿಸ್ತೀನಿ 9 ಮುಕ್ತ ಮಾಡ್ತೀನಿ ನಾ 9 ಮುಕ್ತ ಮಗಳ ಇವತ್ತಿನ ಮಂದಿರಿಗೆ ಮಾಡಿ ತೋರಿಸ್ಬೇಕು ನೀ ಯಾಕ್ರಿ ಜಿದ್ದಪ್ಪ ಅಂತಂದ್ರೆ ಜಿದ್ದೆ ನನಗೆ ಡಪ್ಪು ಬಾರಿಸಿ ತೋರ್ಸಂದಾಳ ಇಲ್ಲಕಿ 9 ಮುಕ್ತ ಮಾಡಿ ತೋರಿಸಿದೆ ಅಂದ್ರ ಖರೆ ನೀನು ನಿಮ್ಮ ಮಗನ ಮಗಳು ಖರೆ ನೀ ಮಸೀಬ್ನಾಳದಕ್ಕೆ ಹಾಡಕ್ಕಿ ಹೆಣ್ಣು ಹೆಚ್ಚು ಹತ್ತತಿ ನಾ ಹೇಳ್ತೀನಿ ಇವತ್ತಿನ ದಿವಸ ಇಲ್ಲಿ ಮೈಂದ್ರಿಗೆ ಕೈ ಎತ್ತಿ ಹೇಳ್ತೀನಿ ನಾನು ನಾ ಸೋತೆ ನೀನೇ ಗೆದ್ದೆತ್ತಿ ಹೇಳ್ತೀನಿ ನಾನು 9 ಮುಕ್ತ ಮಾಡಿ ತೋರಿಸ್ತೀನಿ ಇಲ್ಲೇ ನೀ ಆಕಿ ಕರೆಸ್ರಿ ಮಗಲಾಗ ನಾವು ಸದ್ದು ಬಾರಿಸ್ತೀನಿ ಅದು ರಿಕಾರ್ಡ್ ಮೆರವಣಿಗೆ ಮಾಡಿರತ್ರಿ ಹೋದರ್ಸ್ರಿ ಹ್ಞೂ ಏನು ನೋಡಿ ಮೆರವಣಿಗೆ ಮಾಡ್ರಿ ಇಕ್ಕಿಂದು ಯಾರಿಗೂ ಅದಕ್ಕೆ ನಾವು ಮೆರವಣಿಗೆ ಮಾಡಿಸ್ಕೊಂಡಕ್ಕಿ ನೀ ಎತ್ತು ಹೇಳ್ತಾಳಕಿ ತಂಗಿ ಸೊಕ್ಕಿನ ಮಾತು ಮಾತಾಡಬೇಡ ಸೊಕ್ಕಿನ ಮಾತು ಎಂದು ದಂಡಿಗೆ ಹತ್ತಂಗಿಲ್ಲ ಶ್ರೀಶೈಲ ಜಗದ್ಗುರುಗಳಿಗೆ ದಿನ ಆಟ ಪಾಲಿಕೆ ಒಳಗೆ ಒಯ್ತಾರ ನಿನಗೆ ಎಲ್ಲಾರ ಒಂದು ಹಾಪ ಮಂದಿ ಯಾವರೇ ಏನಪ್ಪ ಅಂತಂದ್ರ ಏನ್ರಪ್ಪ ಅವ್ರಿಗೂ ಇದು ಅಲ್ಲಕ್ಕೆ ಬರಂಗಿಲ್ಲ ಟ್ರ್ಯಾಕ್ಟರ್ ಮ್ಯಾಗ ನನಗೆ ಮೆರವಣಿಗೆ ಮಾಡಿರತ್ತ ಅದಕ್ಕೆ ದಿನ ಆಟ ಪಾಲಿಕೆ ಒಳಗೆ ಹೋಗ್ತಾರಲ್ಲ ನಮ್ಮ ಶ್ರೀಶೈಲ ಜಗದ್ಗುರುಗಳು ಅವ್ರಂಗೆ ಮೆರವಣಿಗೆ ಆತದ ನಿಕ್ಕಿಂದು ಮತ್ತೆ ಹೋಗಿ ಆ ಪಾಲ್ಕಿ ಒಳಗೆ ಕುಂದ್ರು ನೋಡ ನಿನಗ ಕುಂದ್ರಿಸ್ಕೊಂತಾರ ನಾಯಿಗೆ ದಕ್ಕಂಗಿಲ್ಲ ಅದು ಪಾಲ್ಕಿ ಹೆಂಗ್ ಗೊತ್ತೇನ್ರಿ ನಾ ಹಂಕಾರ ಬಂದ್ರಿ ಹೆಣ್ಮಗಳಿಗೆ ಈಗ ನೋಡ್ರಿ ಬ್ಯಾಸ್ಗಿ ಬಿಸಿಲು ಇರ್ತದ್ರಿ ಒಂದ್ ಕರಿ ನಾಯಿ ಹೊಂಟಿರ್ತಾರಿ ರೋಡ್ ಮೇಲೆ ಹೆಣ್ಣು ನಾಯಿ ರೀ ಹೊಂಟಿರ್ತದ ಆಮೇಲೆ ಒಂದ್ ಬಂಡಿ ಬರ್ತದ ರೋಡ್ ಮೇಲೆ ರೀ ಕಣಕಿ ಹೊತ್ಕೊಂಡು ಇದು ನಾ ಏನ್ ಮಾಡ್ತಾರಿ ಆ ಬಂಡಿ ತಳ ಹೋಗ್ತಾರೆ ಹೋಗಿ ಹೌದು ಬಿಸಿಲಿಗೆ ಅದು ಬಂಡಿ ನೆಳ ಬೀಳ್ತಲ್ರಿ ನಾಯಿ ಮೇಲೆ ಬೀಳ್ತದ ನಾಯಿ ಬೀಳ್ತಲ್ರಿ ನೆಳ ಬೀಳೋಣ ಏನಂತಾರ ನಾಯಿ ಇದು ಹೆಣ್ಣಾಯಿ ಏನಂತದ್ರಿ ಇದು ಮನುಷ್ಯ ಈ ಕಣಕಿ 2 ಎತ್ತುಗಳು ಇದು ಬಂಡಿ ನಾನೇ ಹೊತ್ಕೊಂತೀನಿ ಅದು ನೆಳ ಬೀಳ್ತಾಳ್ರಿ ನಾಯಿ ಮೇಲೆ ಹೌದು ಹಂಗ ಈಗೀನು ಭ್ರಮೆ ಆಗ್ಯದಂದಿ ಅಂದ್ರೆ ನಾನೇ ಹೊತ್ಕೊಂಡು ಹೊಂಟೀನಿ ಅಲ್ಲ ಹೌದು ಖರೆ ಎಂದೂ ಮಾತು ಖರೆ ಆತಮ್ಮ ಅದಕ್ಕ ಒಬ್ಬ ಬ್ಯಾಟಿಗಾರ ಏನ್ ಮಾಡನತ್ತ ಒಂದು ಈ ಲೆಕ್ಕಾಗಿದ್ದು ಹೆಣ್ಣು ನಾಯಿ ಕರ್ಕೊಂಡು ಗಂಡ ನಾಯಿ ಕರ್ಕೊಂಡು ಬ್ಯಾಟಿ ಹೊಡ್ಲಿಕ್ಕೆ ಹೋದ್ನತ್ರಿ ಎಲ್ಲಿ ಅಡವ್ಯಾಗ ಬ್ಯಾಟಿ ಹೊಡ್ಲಿಕ್ಕೆ ಹೋದ್ನತ್ತ ಅದು ಒಂದು 5-6 ತಿಂಗಳಾಗಿತ್ತು ಅದು ಬಸರಿದ್ದು ನಾಯಿ ಯಾವುದು ಹೆಣ್ಣು ನಾಯಿ
ಗಂಡ ನಾಯಿ ಕೂಡ ಹೋಗಿ ಬ್ಯಾಟಿ ಆಡ್ಸ್ಲಕ್ ಒಯ್ದು ಹಚ್ಚನತ್ತ ಮೊದಲು ಗಂಡ ನಾಯಿ ಓಡಿ ಹೋಯ್ತತ್ರಿ. ಇದು ಹೆಣ್ಣು ನಾಯಿ ಏನು ಮಾಡ್ತ್ರಿ? ಏನ್ ಮಾಡ್ತೀರಪ್ಪ? ಕೆಚ್ಚಿ ವಜ್ಜಾಗಿತ್ತಲ್ಲ ಇದಕ್ಕೆ, ಕೆಚ್ಚಿ ವಜ್ಜಾಗಿತ್ತು ಮುಕ್ಳಿ ಹಚ್ಚಿಗೆ ತೆಳಗ್ ಕೂತತಿ ಇದು. ಹಂಗ ಹೆಣ್ಣು ನಾಯಿದಿಂದ ಏನು ಲಡಾಯಿ ಸಾಧಿಸಂಗಿಲ್ಲ ತಂಗಿ. ಮತ್ತ ನಮ್ಮ ಗಂಡ ನಾಯಿನೇ ಹೋಗಿ ಬ್ಯಾಟಿ ಹಿಡಿಯೋದು ಎಲ್ಲಿ ಬೇಕಾದಂತ ಕಳ್ಳಿ ಸಾಲಿನ ಹೋಗಿ ಕುಂದ್ರಲಿ, ವಾಸ ನೋಡಿ ಮರ ಹಿಡ್ಕೊಂಡ್ ಬರೋದು ನಮ್ಮ ಗಂಡ ನಾಯಿನಿ. ಮಾಸ್ತರ್ ಹೆಂಗ್ ಗೊತ್ತೇನ್ರಿ? ಹೆಂಗ ಗಡಿಗೆ ಎಷ್ಟು ದೊಡ್ಡದಿರ್ಲಕ್ಕ ಅದ್ರ ನಮ್ ಹುಟ್ಟು ಬೇಕಾದ್ರಾಗ ಬಡಗಿ ಬೇಕೇ. ಖರೆ ಅದ ಖರೆ ಅದ. ಆದಿ ಶೂನ್ಯ ಮಧ್ಯ ಶೂನ್ಯ ಅಂತ್ಯ ಶೂನ್ಯ ಮೂರರಲ್ಲಿ ಯಾರ್ಯಾರು ಹುಟ್ಟ್ಯಾರಂತ ಮಾತ್ರ ಕೇಳಿದೆ ನನಗ. ತ್ರೇತಾಯುಗದೊಳಗ ಮಚ್ಚ ಕೂರ್ಮ ಅವತಾರ ಧಾರಣ, ತ್ರೇತಾಯುಗದೊಳಗ ಕೌರವರು ಪಾಂಡವರು ಆದ್ರು ಜನ. ಪ್ರಥಮ ಆದಿ ಕಶ್ಯಪ್ಪಗ 36 ಹೆಂಡ್ರು ಅವಾಗ, ಕೋಟಿ ದೇವತರು ಏತನೆಂದೆ ಭೂಷಣ. ಈ ಸೃಷ್ಟಿ ದ್ವಾಪರ ಯುಗದೊಳಗ ಕೌರವರು ಪಾಂಡವರು ಆಗ್ಯರ ಜನ. ದ್ವಾಪರ ಯುಗದೊಳಗ ಕೌರವರು ಪಾಂಡವರು ಆಗ್ಯರ ಜನ. ಪ್ರಥಮ ಅನಂತ ಯುಗದ ಒಳಗ ನೀರೇ ನಿರಾಕಾರ ಇತ್ತು. ಆ ನೀರೇ ನಿರಾಕಾರ ಇದ್ದಾಗ ಏಕ ಪ್ರಣಮ ಓಂಕಾರ ಅನ್ನುವಂಥದ್ದು ಒಂದೇ ಇತ್ತು. ಅದ್ರ ಜೋಡಿ ಇವ್ರು ಹೆಣ್ಣು ಇತ್ತೇನ್ರಿ? ಇದ್ದಿದ್ದಿಲ್ಲ. ಓಂಕಾರ ಅನ್ನುವಂಥದ್ದು ನಂದು ಹೇಳ್ತಾಳ. ಯಾರು ಹೇಳ್ಯಾರ ನಿನಗೆ ಓಂಕಾರ ಹೆಣ್ಣದತ್ತೇಳಿ? ತಂಗಿ ಓಂ ಅನ್ನುವಂಥದ್ದು ಮಾತ್ರ ಅದು ಅಕ್ಷರ ಅಲ್ಲ, ಪಂಚಾಕ್ಷರಿ ಮಂತ್ರದ ಮೊದಲೇ ಹೇಳಿನಿ. ಅದು ನಮ್ಮ ಅಪ್ಪಂದದ. ಅಲ್ಲಿದಿಂದ ಮಾತ್ರ ಓಂಕಾರ ಮುಖದಿಂದ ಆಕಾಶ, ಆಕಾಶ ಮುಖದಿಂದ ವಾಯು, ವಾಯು ಮುಖದಿಂದ ಅಗ್ನಿ, ಅಗ್ನಿ ಮುಖದಿಂದ ಜಲ, ಜಲದ ಮುಖದಿಂದ ಬಂದಿದ್ದು ಪೃಥ್ವಿ, ಪೃಥ್ವಿ ಮುಖದಿಂದ ಬಂದಿದ್ದು ಜೀವ. ನಿಂದು ಎಲ್ಲಿ ಏನು ಸುದ್ದಿ ಸಂಬಂಧ ಗಿಡಿಯದ? ನಿನಗೆ ಹೇಳಕತ್ತೀನಿ, ನೀನು ಬ್ರಹ್ಮ ತಗೊಂಡದ. ಹ್ಞೂ, ಎಲ್ಲಿ ಸಸಾರ ಹಾ ಇರ್ಲಿ. ಅದಕ್ಕ ಏನ್ ಹೇಳ್ತಾಳೀಗ? ಪ್ರಥಮ ಅನಂತ ಯುಗದ ಒಳಗ ನೀರೇ ನಿರಾಕಾರ ಇತ್ತು. ಅದ್ರಶ ಬೀಜ ಸಾಂಬ ಎಷ್ಟೋ ದಿವಸ ಮಾಡಿದ ಪಾಲನ. ಆಧಾರ್ ಇಲ್ದೆ ಬರೀತಾರೇನ್ರೆ ಸುಳ್ಳೆ 18 ಪುರಾಣ. ಆಧಾರ್ ಇಲ್ದೆ ಬರೀತಾರೇನ್ರೆ ಸುಳ್ಳೆ 18 ಪುರಾಣ. ಚತುರ ಮುಖದ ಈಶಾನಿಂದೆ ಚಾರು ವೇದ ಚತುರ ಕಾಣಿ. ಬ್ರಹ್ಮನೆಂದೆ ಭಾರ ಬ್ರಹ್ಮರ ಜೈಘೋಷಣ. ನಾರದ ಕೃಷ್ಣನ ಹೆಣ್ತಿಗೆ ಬೇಡ್ಯಾನಂದಿ ಹೆಂಗಸ ಜ್ಞಾನ. ನಾರದ ಕೃಷ್ಣನ ಹೆಣ್ತಿಗೆ ಬೇಡ್ಯಾನಂದಿ ಹೆಂಗಸ ಜ್ಞಾನ. ಮನ ಶಂಭೋ ನಾರದ ನಿನ್ನೊಳಗ ಆತ್ಮ ಕೃಷ್ಣಗ ಮೋಹ ಎಂಬ ಸತಿಗ ಬೇಡಿದ್ದು ಖರೆ, ಬೇಡಿದ್ದು ಖರೆ ಐತಿ. ಒಟ್ಟು ನಿರ್ವಿಷಯ ನಿಂತ ಕೈ ಎತ್ತಿ ನಿಂತಾನ ಕೈಯ. ಸೀತಾ ಹಡ್ದಾಳಂದಿ ಲವ ಕುಶಾರಿಗ ಸೂರ್ಯ ಚಂದ್ರಿಗ ಸ್ವತಃ ಅಕಿನೇ ಹ್ಯಾಂಗ ಹಡಿತಾಳ ನಿನ್ನ ಸೀತೆ, ಹಡಿತಾಳ ನಿಮ್ಮ ಸೀತೆ. ವೀರ ಬಿಟ್ಟಿಲ್ಲೇನು ರಾಮ ರಘುಪತಿ, ರಾಮ ರಘುಪತಿ. ಪಾರ್ವತಿ ಹಡದಾಳಂದಿ ಗಣಪತಿಗ ಗಂಡ ಇಲ್ಲದೆ ಹ್ಯಾಂಗ ಪಂಚಾಕ್ಷರಿಯ ಆಗ ನುಡದು ಪಾರ್ವತಿ, ನುಡದು ಪಾರ್ವತಿ. ಮಂತ್ರದಿಂದ ಹುಟ್ಟ್ಯಾನ ಗಣಪತಿ, ಹುಟ್ಟ್ಯಾನ ಗಣಪತಿ. ರಕ್ತದಾಶಕ್ಕಾಗಿ ನಾನು ಸಿಕ್ಕಂಗ ಬಗಳವಲ್ಲ. ಆ ಪದ್ಧತಿ ಇವ್ರಿಗದ. ಎಂಥ ಸೊಕ್ಕಿನ ಹಕ್ಕಿಗೆ ರೆಕ್ಕಿ ಮುರಿಯುವುದು ಹರದಾಸರ ಬಾಣ.
ಲೆಕ್ಕಿನ ಪ್ರಕಾರ ಬೋಧ ಹೇಳಿ ಮಾಡುವೆ ಸಂಶಯ ನಿವಾರಣ ದೇಕ ತೆಪ್ಪಿ ಬಗಳಿದರೆ ನಿನಗ ಅಂದಾರ ಹಳಿಸ್ವಾನ ಗಜಾಸೂರ್ಗ ಹೊಡಿಬೇಕಿತ್ತು ತ್ರಿಪುರ ಸಂಹಾರ ಮಾಡಬೇಕಿತ್ತು ಶ್ರೇಷ್ಠರನ್ನ ಪಾಲಿಸಿ ಮಾಡಿದ ದುಷ್ಟರ ಮರ್ದನ ನಮ್ಮ ಲೋಕನಾಥ ಮಾಡಿದ ಭಕ್ತರ ಮುಕ್ತಿ ಸಾಧನ ಹ್ಯಾಂಗ ವಿಚಾರ ಮಾಡಿದ್ರು ಸಹಿತ ಈ ಹೆಣ್ಮಗಳು ದಡ್ಡ ಆಲಕತ್ತಾಳ ಅದಕ್ಕ ಪರಮಾತ್ಮನ ಭಕ್ತರ ಕೈಯಾಗ ಸಿಕ್ಕು ಒದ್ದಾಡಳಿ ಇವ್ರು ದೇವಿ ಅಂದ್ರ ನಿಮ್ಮ ಅಪ್ಪನಿಂದ ನಮಗೆ ಏನು ಹರಕತ್ತಿಲ್ಲ ನಾವೇನ್ರ ಬಂದೀವಿ ನಿಮ್ಮ ತನ ಬೇಕತ್ತೇಳಿ ಬಂದೀವಿ ಏನೋ ಹೊತ್ತು ನನಗೆ ಕೇಳ್ತಾಳಕಿ ನೀನೇ ಬಂದಿದ್ದೀವಿ ನಾಯಿಗೆ ಪಿಲತ್ತಾರ ಅವ್ರು ಹೌದು ಹೆಣ್ ಕೇಳಕ್ ಬಂದೀವತ್ತ ಅದಕ್ಕ ಇವ್ರು ಪಾರ್ವತಿ ಪಿಚ್ಚಗಡೆ ಪಾರ್ವತಿ ಏನ್ ಮಾಡ್ತಾಳ ಏನ್ ಮಾಡ್ತಾಳ್ರಿಪ್ಪ ಪರಮೇಶ್ವರಿಗೆ ಲಗ್ನ ಮಾಡ್ಕೋಬೇಕಂತ ತಿಳ್ಕೊಂಡು 12 ವರ್ಷ ತಪ ಮಾಡ್ಯಾಳ ಯಾಕ ಮಾಡಿದ್ಳು ಎದ್ರ ಸಂಬಂಧ ಮಾಡಿದ್ಳು ಆ ಪರಮಾತ್ಮನ ಬಳಿ ಈಕಿದ್ ಏನು ಕಮ್ಮಿ ಬಿದ್ದಿತ್ತು ಮತ್ತೆ ರಗಡ ಮಂದಿ ಇದ್ರಲ್ಲ ಮಾಡ್ಕೋಬೇಕಾಗಿತ್ತು ಮತ್ತೆ ಅವನಿಗೆ ಯಾಕೆ ಮನಸ್ಸಿನಾಗ ನಟ್ಲಮ್ಮ ಅವನಿಗೆ ಯಾಕೆ ಚಾಯ್ಸ್ ಮಾಡಿದ್ರು ಬೇಕಲ್ಲ ಪರಮಾತ್ಮನೇ ಗಂಡ ಆಗ್ಲಿ ತಿಳ್ಕೊಂಡು 12 ವರ್ಷ ತಪ ಮಾಡ್ಯಾಳ ಏನ್ ಅಪ್ಪಿದ್ದಲ್ಲಿ ಇದು ಬಂದದು ಏನ್ ಅಪ್ಪನೇ ಆಕಿನ ಬಳಿ ಹೋಗ್ಯಾನ್ರಿ ಮತ್ತ ಇದು ಅಲ್ಲೇ ಎಲ್ಲವನ್ನ ಸುದ್ದಿ ಹೇಳಕತ್ತಳಿಕಿ ಮಲ್ಲವ್ವ ಎಲ್ಲ ಒಂದು ಏನಾಗ್ಯದ ಹಣಿ ಬರ್ರ ಇವ್ರು ಎಲ್ಲವ ಏನ್ ಮಾಡಿದ್ರು ರಾಜನ ಮಗಳಿಕೆ ಎಲ್ಲವ್ವ ಏನ್ ಮಾಡಿದ್ರು ನಮ್ಮ ಋಷಿ ಮ್ಯಾಗ ಮನಸ್ಸು ಮಾಡಿದ್ರು ಯಾರ ಮ್ಯಾಗ ಜಮದಾಗ್ನಿ ಮ್ಯಾಗ ಜಮದಾಗ್ರಿ ಋಷಿ ಮ್ಯಾಗ ಮನಸ್ಸು ಮಾಡ್ಕೊಂಡ್ರೆ ಅವನಿಗೆ ಮಾಡ್ಕೋತೀನಿ ನಾ ಯಾರಿಗೆ ಮಾಡ್ಕೊಳಂಗಿಲ್ಲ ಬೇಕಾದಂತ ರಾಜರಿಗೆ ತೋರಿಸದ ಅವ ಎಲ್ಲ ಖರೆ ಮನಸ್ಸು ಕೂತದ ಅವನ ಮ್ಯಾಲ ಅಷ್ಟು ಪವಿತ್ರ ಅದ್ರಿ ನಮ್ಮ ಗಂಡ ಇದು ಸುಮ್ ಏನದ ಸೇರ್ಲಾರ ಬೆಟ್ಟಿಗೆ ಏನದ ಸುಮ್ ಬಗಳ್ಕೋತ ಹೊಂಟ ಇವು ಬಗಳು ಚಟ ಬಿದ್ದದ ಇವಕ್ಕ ಯಾವ್ದು ಕೂಡಲೇ ನಾ ನೀವು ನೆತ್ತಾಗ ಕಾಲಿಡ್ತೀನಿ ಹಾ ಬಗಳ ಚಟ್ಟ ನಿಮ್ಗೆ ಹೇಳ ಗೊತ್ತೇದಲ್ಲ ಯಾರು ಶಂಕ ಹೊಡೆದಾರ ಅನ್ನೋದು ಈಕಿ ಗೊತ್ತದನು ಏಯ್ 20 ವರ್ಷ ಆಯ್ತು ನಮ್ಮ ಊರಾಗ ಒಬ್ಬ ಶಂಕ ಹೊಡಿಲಕತ್ತಾನತ್ ನೋಡ್ರಿ ಇದು ಶಂಕ ಹೊಡಿಲಕ್ಕ ಹೋದ ನಾವು ಸ್ವತಃ ಅಧಿಕಾರಿ ಅದಾನ ಇದು ಒಂದು ಹೊಯ್ತಪ್ಪ ಅಂತ ಮತ್ತೊಂದು ತರುವಂತ ತಾಕತ್ತದಲ್ಲ ಅವ್ನು ಬಲ್ಲಿ ಆ ಭೂಮಿ ಸವಳ ಆಡಿತಪ್ಪ ಅಂತ ಭೂಮಿಗೆ ತೊಗೊಂಡು ಏನು ಮಾಡ್ತಾನೆ ಅಲ್ಲಿ ಬೀಜನ ನಾಟ್ಲಿಲ್ಲ ಅಂದ್ರ ಒಕ್ಕಾಡ್ತಾನ ಆ ಕಡೆ ಒಯ್ದು ಹೊರಗ ಒಕ್ಕಡಿ ಮತ್ತೊಂದು ತೊಗೊಂಬರ್ತಾನೆ ಹೊಸ ಮತ್ತೊಂದು ಹೊಲ ಮಾಡ್ತಾನವ ಶಂಕ ಹೊಡೆದಾನ ತಿಕ್ಕಿ ಹೇಳ್ತಾಳೆ ಕೋಲ್ಯಾಗ ಬಿದ್ದು ಯಾರು ಶಂಕ ಹೊಡೆದಾರ ಮಗಳ ನಮ್ಮ ಅಪ್ಪನ ಕೈಯಾಗ ಸಿಕ್ಕು ಎಷ್ಟೋ ಹೆಂಗಸರು ಶಂಕ ಹೊಡೆದಾವ ನೀ ಬಂದಿದ್ ನೀನು ಶಂಕ ಹೊಡಿತಿದ್ವು ಜರ ನಾ ಮನಸ್ಸು ಮಾಡಿದ್ನಪ್ಪ ಅಂತಂದ್ರ ಕೋಲ್ಹಾಪುರ ಮಮ್ಮಯ್ಯ ಹೆಂಗಾಗಳ ಹೆಂಗ ಕೊಲಿಪಾಕ ಬರೇ ಪರಮಾತ್ಮ ಭಕ್ತರ ಕೈಯಾಗ ಸಿಕ್ಕು ಒದ್ದಾಡಳಿ ಇವ್ರು ದೇವಿ ಮಹಿಷಾಸುರ ಮರ್ದಿನಿ ಅನ್ಸ್ಕೊಂಡ್ಲತ್ತ ಒಂದ್ ಮಾತು ಸಂಶಯ ಬರ್ಲಾಕತ್ತ ನನಗೆ ಇದು ಇವತ್ತಿಲ್ಲಿ ಫೈನಲ್ ಆಗ್ಬೇಕ್ರಿ ಮೈಂದ್ರಿಗಾಗ ವರಿಗೆ ಹತ್ಯದಪ್ಪ ಅಂತಂದ್ರೆ ಫೈನಲ್ ಆಗ್ಬೇಕಾಗ್ತದೆ ನಾ 2 ದಿನ ಅದಾವ ಕಾರ್ಯಕ್ರಮ ದೇವಿ ಅಂತ ತಿಳ್ಕೊಂಡು ಹೋಗಿ ಹೇಳಕತ್ತಾಳ ಹೆಣ್ಮಗಳು ದೇವಿಗೆ ಎಷ್ಟದವ್ರಿ ಕೈಯ 18 ಕೈಗಳದಾವ ಮ್ಯಾಗ 9 ತಲೆ ಇರ್ಬೇಕಾಗಿತ್ತಲ್ಲ ಮತ್ತೆ 18 ಕೈ ಇದ್ದಾಗ ಈಗ ಒಂದೇ ತಲೆ ಅದಲ್ಲ ಮ್ಯಾಗ ಯಾಕ ಏನು ಕಾರಣಕ್ಕಾಗಿ ಆ ಒಂದೇ ತಲೆ ಯಾಕೆ ಇಟ್ಟಾರ ಇವು 18 ಕೈಗಳು ಯಾಕೆ ಇಟ್ಟಾರ ಬೇಕಲ್ಲ ಲೆಕ್ಕ ದೇವಿ ಮಾಸ್ತರ ಯಾರ ಕೈಯಾಗ ರೆಡಿ ಅಂತೀರಿ ನೀವು ಬ್ರಹ್ಮ ವಿಷ್ಣು ಮಹೇಶ್ವರನ ಕೈಯಾಗ ಇಲ್ಲಿ ನೋಡಿದ್ರೆ ಬಡಗಿ ಗೌಡ್ರ ಕೈಯಾಗ ತಯಾರಾಗ್ಯಾಳ ಕಟಗಿ ದೇವರ ಹೌದೌದು ತಯಾರು ಮಾಡ್ತಾರೆ ಕಟಗಿ ದೇವಿಗೆ ಬಡಿಗೌಡನ ಕೈಯಾಗ ತಯಾರಾಗ್ಯಾಳ ಚಲೋ ಕೆತ್ತ ಅನ್ನೋದಕ್ಕೆ ಎಷ್ಟೋ ಮಂದಿ ಶರಣರು ನೋಡಿರಲ್ಲ ಯಾರು ನಮ್ಮ ಶಿಶುನಾಳ ಶರೀಫ ಮತ್ತು ಕೈನೂರು ಕೃಷ್ಣಪ್ಪನವರು ಇವ್ರೆಲ್ಲ ಕೂಡಿಕೊಂಡು ಸಂಚಾರ ಮಾಡ್ಕೋತ ಹೊಂಟಿದ್ರತ್ತ ಒಂದ್ ಊರಾಗ ಹೋಗೋಣ ಮುಕ್ಕಾಮ ಐತತ್ರಿ ಅವ್ರಿಗೆ ಮುಕ್ಕಾಮ ಆಯ್ತು ಆ ಊರಾಗ ಹೋಗಿ ಮುಕ್ಕಾಮ ಆದ ಕೂಡಲೇ ಆ ದೇವಿ ಗುಡಿ ಮಗಳಾಗಿ ಇವ್ರು ಮುಕ್ಕಾಮ ಮಾಡಿದ್ರಿ ಭಯಂಕರ ತಂಡಿ ಇಂಥ ಸದ ನಮ್ಮ ಚಳಿ ಹತ್ತದಲ್ಲ ಚಳಿಗಾಲದಿಂದಾಗಿ ಹೋಗಿ ಅವ್ರು ಅಲ್ಲಿ ವಸ್ತಿ ಮಾಡಿಬಿಟ್ರು ರಾತ್ರಿ ಏನಾಯ್ತ್ರಿ ಶಿಶುನಾಳ ಶರೀಫ್ರಿಗೆ ತಂಡಿ ಹತ್ತತ್ತ ಶರೀಫ್ ತಂಡಿ ಹತ್ತತ್ತ ರಾತ್ರಿ ಹೊಟ್ಟೆ ನಿದ್ದಿನೇ ಹತ್ತಲಿಲ್ಲ ಅವ್ನಿಗೆ ಬೆಳಗನ ಹ್ಯಾಂಗ ಮಾಡ್ಬೇಕು ಇವನು ತಿಳ್ಕೊಂಡು ಅವನ ಎಬ್ಬಸನತ್ ಮಗಲಾಗಿದ್ದವನಿಗೆ ಒಂದು ಸ್ವಲ್ಪ ನನಗೆ ತಂಡಿ ಹತ್ತಲಾಗತ್ತದ ಏನರ ಸ್ವಲ್ಪ ಕಟ್ಟಿಗೆ ಪಟಿಗೆ ತಂದು ಕೊಡು ನಾ ಕಾಸುಗೋತ್ನ ಅಲ್ಲಕತ್ನತ್ತವ ಅಲ್ಲಕತ್ತಾನ ಅವಾಗ ಅವ ಏನಂದತ್ತ ಇಂಥ ರಾತ್ರಿ ಎಲ್ಲಿ ಕಟ್ಟಿಗೆ ತಂದು ಕೂಡಲಿ ಅವ ಮರ ಸುಮ್ಮ ಹೊಕ್ಕು ಅಲ್ಲಕತ್ನತ್ತವ ಅಂದ್ರೂ ಸಹಿತ ಕೇಳಿಲ್ಲವ ದ್ಯಾಮನ್ ಗುಡಿ ಇತ್ತದ ಮಗಲಾಗ ಯಾರು ಶಿಶುನಾಳ ಶರೀಫ್ ಹೇಳದ್ನತ್ತ ಅವಾಗ ಅವ ಏನು ಮಾಡನತ್ತ
ಚಲೋ ಎಣ್ಣೆ ಅವ್ನು ಹಿಂಗಾದ್ರೆ ಕೇಳಂಗೆ ಕಾಣಲ್ಲ ಇವ. ಇಲ್ಲೇ ಮಗಲಾಗೆ ದೇವಿ ಗುಡಿ ಅದ, ಕಟಗಿ ದೇವಿ ಅದ. ಆ ದೇವಿಗೆ ತಂದು ಸುಟ್ಟು ಬಿಟ್ರೈತಿ ಇವ್ನು. ಅವನ್ನ ತಿಳ್ಕೊಂಡು ಏನು ಮಾಡ್ದ, ಆ ಕಟಗಿ ದೇವಿ ತಂದು ಸುಟ್ಟು ಬಿಟ್ನತ್ರಿಪ್ಪ ಅವ್ರು ಮಾರಿ ಮುಂದೆ. ಪೂಜೆ ಚಲೋ ಎಣ್ಣೆ ಉಡ್ಸಿನ್ರಿ ಕಂಡಬಟ್ಟಿ ಮುಂಬಾಯಿನಿ ಬೆಳಗನ ಸುಟ್ಟು ಆತ್ರಿ. ಅದು ಏನು ದೇವಿ ಐತಲ್ಲ ಬೆಳಗನ ಸುಡ್ತದ ಎಲ್ಲ, ಕೈ ಕಾಲ ಇವು ತಲಿ ಪಲಿ ಎಲ್ಲ ಸುಡ್ಲಾಕತ್ತಿದ್ವತ್ತ. ಹೊತ್ತೊಂಡ ಮಾರಿ ಬರ್ಬೇಕಲ್ರಿ ಪೂಜಾರಿ, ಗಂಟೆ ಹೊಡಿಬೇಕಲ್ಲ ಬಂದು. ಪೂಜಾರಿ ಬಂದ ಬರೋದ್ರೊಳಗಾಗಿ ಅರ್ಧ ಮರ್ಧ ಸುಟ್ಟಿದ್ದು ಅತ್ತ ಕೈ ಕಾಲ ಎಲ್ಲ. ಅವ ಮಗ ಹಲಿಬೇಳಕತ್ನತ್ರಿ ಪೂಜಾರಿ. ಗುಡಿಯಾಗ ದೇವಿನೇ ಇಲ್ಲಲ್ಲ, ಅವ್ನು ಎಲ್ಲಿ ಹೋಗ್ಯಾಳ ನೋಡ್ಬೇಕಂತ ತಿಳ್ಕೊಂಡು ಬರೋದ್ರೊಳಗೆ ಇವು ಕಾಸ್ಕೊಳಕತ್ತಿದ್ರತ್ರಿ. ಕಾಲದ ಎಲ್ಲ ಕಂಡುವಲ್ಲ, ಮತ್ತು ಹಸ್ತದ ಎಲ್ಲ ಉಳಿದಿದ್ದು ದೇವಿವು ಅಲ್ಲ. ಅವನ ಇಬ್ರು ಕೂಡಿ ಇವರು ಮಾಡ್ಯಾರಲ್ಲ ಆಟ, ನಮ್ಮ ದೇವಿಗೆ ಸುಟ್ಟಾರಲ್ಲ ಮಕ್ಳು ಇವ್ರ ತಿಳ್ಕೊಂಡು ಎಲ್ಲ ಊರಾಗೆಲ್ಲ ಶಂಕ ಹೊಡೆದಾರ ಅವ ಹೋಗಿ. ಬಬ್ಬಿ ಹೊಡಿಲಕತ್ತ. ಬರ್ರಿ ನಮ್ಮ ಗುಡಿಯಾಗ ದೇವಿನೇ ಇಲ್ಲ, ಏನಾಗ್ಯದ ನೋಡೋಣ ಬರ್ರಿ ತಿಳ್ಕೊಂಡು ಎಲ್ಲರಿಗೂ ಕೂಡಿಸೋದು ಸದ್ ಏನು ಹಿಂಗೆ ಕೂತಿರಲ್ಲ. ಓಸು ಮಂದಿ ಕೂಡಿಸೋದ್ರಿ ಅವ. ಕೂಡಿಸಿದ ಕೂಡಲೇ ಮಂದಿ ಮತ್ತು ಊರಾಗ ಗೌಡ್ರು ಇರೋರು ಅಲ್ರಿ ಕಾರ್ಬಾರ್ ಮಾಡೋರು. ಗೌಡ್ರು ಮಂದಿ ಏನಂದ್ರತ್ತ, ಶರೀಫ ನಮ್ಮ ಗುಡಿಯಾಗ ದೇವಿನೇ ಇಲ್ಲಲ್ಲೋ ಮಗನ, ಮತ್ತೆ ಹ್ಯಾಂಗೆ ಮಾಡೋದು ಮಕ್ಕಳೇ, ನೀವೇ ಸುಟ್ಟಿರತ್ತಲ್ಲ ಬೆಳಗನ ಹ್ಯಾಂಗೆ ಮಾಡೋದು ಅಂತ ಕೇಳತ್ತ. ಅವ ಶರೀಫ್ ಏನಂತ, ಯಾವ ದೇವಿ ಎಲ್ಲಿ ದೇವಿ ಅನ್ನತ್ತವ. ಯಾವ ದೇವಿ ಹೋಗಿ ಗುಡಿಯಾಗ ಹೋಗಿ ನೋಡಿ ಬಾ, ಬಂದ್ಕಿರ ಮಾತಾಡಿ ಸೀದಾ ಅನ್ನತ್ತವ ಗೌಡುಗ. ಅವಾಗ ಇದು ಏನು ಸುಟ್ಟು ಹೋಗಿರ್ತಲ್ರಿ ಕಟ್ಗಿದು ದೇವಿ, ಈ ದೇವಿ ಇಲ್ಲಿ ಸುಟ್ಟದ. ಗುಡಿಯಾಗ ಹೋಗಿ ನೋಡಿದ್ರೊಳಗೆ ಅಲ್ಲೊಂದು ದೇವಿ ರೆಡಿಯಾಗಿ ನಿಂತದ. ಯಾಕ್ರಿ ಬರೇ ಅವನದಿಂದ ತಯಾರಾದಂಥ ಮಹಾತ್ಮರಿಗೆ ಏನು ಮಾಡ್ಕೊಳ್ಳೋದಾಗಿಲ್ಲ ನಿನಗೆ. ಮತ್ತು ಅವನು ಸರಿಯಾಗಿ ಹೋದ್ರೆ ನೀ ಹೆಂಗೆ ಉಳಿತೆ ತಂಗಿ? ಮತ್ತೆ ಅವ್ರ ಕೈಯಾಗೆ ತಯಾರಾಗಿರಲ್ಲ, ಅಪ್ಪ ಅವ್ರ ಕೈಯಾಗೆ. ಶಿವನ ಭಕ್ತರು ಅಂತ ಹೇಳ್ತಾರ. ಯಾರಿಗೆ? ಮಹಾತ್ಮರು ಶಿವನ ಭಕ್ತರು ಅವರು. ಮತ್ತು ಅವ್ರ ಕೈಯಿಂದ ನೀವು ಉಚ್ಕೊಂಡು ಕಡ್ಯಾಕಾಗೋದಾಗಿಲ್ಲ. ಮತ್ತು ಅವ್ನು ಸರಿಯಾಗಿ ಹೋದ್ರೆ ನೀವೇ ಹೆಂಗೆ ಉಚ್ಕೊಂಡು ಸರಿಯಾಗಿ ಕಡ್ಯಾಕಾಗ್ತೀರಿ? ಇಲ್ಲಪ್ಪ ಸೂರ್ಯನ ಬೆಳಕಿಗೆ ಹೋಗಿ ಸುಟ್ಕೊಂಡು ಸತ್ತಪ್ಪ. ಅದಕ್ಕೆ ತಂಗಿ ನೀಗ್ಲಾರ ಕೆಲಸದ. ಅದಕ್ಕಾಗಿ ಗುರು ರೇವಣಾಚಾರ್ಯ ಏನು ಮಾಡಿದ್ರು, ಕೈಲಾಸದೊಳಗೆ ಹೋಗಿ ಒಂಟೆಗೈನ ನಮಸ್ಕಾರ ಮಾಡ್ನತ್ರಿ ನಾವು. ಯಾರಿಗೆ? ಪರಮಾತ್ಮಗ. ಪಾರ್ವತಿ ಮತ್ತು ಪರಮೇಶ್ವರಿ ಇಬ್ರು ಕೂತಿದ್ರತ್ತ. ಹೋಗಿ ಇವ ಒಂಟೆ ಕೈಲಿ ನಮಸ್ಕಾರ ಮಾಡನತ್ತ. ಇವ್ ಕೂತಿತ್ತಲ್ರಿ ಎಡಕಿನ ತೊಡಿ ಮ್ಯಾಗ ಪಿಚ್ಚಗಡೆ ಪೀರಿ ಇಲ್ಲ ಯಾರು? ಪಾರ್ವತಿ. ಸಿಟ್ಟು ಬತ್ತಕ್ಕಿಗೆ ಇದು ಎಡಕಿನ ತೊಡಿ ಮ್ಯಾಗ ಕೂತಿತ್ತು. ಇದಕ್ಕೆ ಭಯಂಕರ ಸಿಟ್ಟು ಬಂದ್ಬಿಡ್ತ್ರಿ ಪಾರ್ವತಿ. ಏನಂದಳು, ಈ ಬಾಬಾ ಏನು ಹುಚ್ಚುಕೊಟ್ಟಿದಾನು ಲಂಗೋಟಿ ಸಾಧು ಮುಕ್ಕಳ ಹೈಕೊಳಕ್ಕೆ ಇವನಿಗೆ ಲಂಗೂಟಿ ಇಲ್ಲ. ಒಂಟೆಗೈಲಿ ನಮಸ್ಕಾರ ಮಾಡ್ತಾನಲ್ಲ, ನಾ ಪರಮಾತ್ಮನ ಮಗಲಾಗ ನಾ ಕೂತೀನಿ ಅನ್ನೋದು ಖಬರ್ ಇಲ್ಲ. ನಾ ಮಗನಿಗೆಲ್ಲ ಕತ್ತೊಳಕಿ. ಅವಾಗ ಪರಮೇಶ್ವರ ಏನಲ್ಲಕತ್ತ, ಅವ ಭಾಳ ಚಾಡಿಕ್ವಾರ ಶಿವ ಅದನ್ರಿ. ಅವಕೌಕಿ ಜಗಳ ಹಚ್ಚಿ ನೋಡ್ತಾನ. ಪರಮಾತ್ಮ ಏನಂದ, ಒಂಟೆಗೈಲಿ ನಮಸ್ಕಾರ ಮಾಡ್ಯಾನಂತ ನಾನು ಕೂಡ ತಕರಾರು ಮಾಡಬೇಡ. ಅವ ಯಾವ ಮಾಡ್ಯಾನ ನೋಡ ಅವನಿಗೆ ಹೋಗಿ ಕೇಳಂದ. ಅವ ಯಾವ ನಮಸ್ಕಾರ ಮಾಡ್ಯಾನ ಅವ್ರಿಗೆ ಹೋಗಿ ಕೇಳು. ಅವಾಗ ಇದು ಪಿಚ್ಚಗಣ ಪಾರ್ವತಿ ಏನಲ್ಲಕತ್ ಸಿಟ್ಟಿಗೇರಿ. ಏನೋ ಭಾವ ನಿನಗೆ ಮುಕ್ಕಳ ಹಾಯ್ಕೊಳಕ್ ಲಂಗೂಟಿ ಇಲ್ಲ ಮಗನ. ನಾ ಪರಮೇಶ್ವರನ ಮಗಲ ಕೂತೀನಿ ಅನ್ನುವಂಥದ್ದು ಗೊತ್ತಿಲ್ಲ ನಿನಗೆ. ಒಂಟೆ ಕೈಲಿ ನಮಸ್ಕಾರ ಮಾಡಕತ್ತಿಲ್ಲ ಯಾಕ ಅಂತ ಕೇಳಲು. ಅವಾಗ ಅವ ಗುರು ರೇವಣ ಸಿದ್ಧ ಏನು ಹೇಳ್ದ, ಆದಿ ಅನಾದಿ ಬುನಾದಿ ಅಚ್ಚಿ ಕಡೆ ಹಿಡ್ಕೊಂಡು ಪರಮಾತ್ಮ ಒಬ್ಬನೇ ಅನ್ನೋದು ನನಗೆ ಗೊತ್ತದ. ಅದಕ್ಕೆ ನಾ ಒಂಟೆ ಕೈಲಿ ನಮಸ್ಕಾರ ಮಾಡಿ ನನ್ನತ್ತು. ಅಕ್ಕಿಗೇನೈತಪ್ಪ ಅವಾಗ ಎರಡು ಕೂಡ ಜಗಳಾಡಕತ್ತೋತ್ರಿ. ಜಗಳಾಡಕತ್ತಾನ ಪರಮಾತ್ಮ ಏನಂದ, ಹಿಂಗಾದ್ರೆ ನಿಮ್ಗೆ ಯಾವುದು ಸಾಮರ್ಥ್ಯ ತಿಳಂಗಿಲ್ಲ. ಭೂಲೋಕದೊಳಗೆ ನೀನು ಕೊಲ್ಲಿಪಾಕಿಯಿಂದ ಸೋಮೇಶ್ವರ ಲಿಂಗದಿಂದ ಉದ್ಭವ ಆಗಿ ಬಾ. ನಿನಗೆ ಲಕ್ಷ್ಮಿಗೆ ಏನು ಹೇಳ್ತಾನ, ಕೊಲ್ಲಾಪುರ ಮಹಾಮಾಯಾಗಿ ನೀವು ಹುಟ್ಟು. ಅಲ್ಲಿ ಮಾತ್ರ ನಿಮ್ಮ ಇಬ್ಬರದು ಸಾಮರ್ಥ್ಯ ತಿಳಿತದ ತಿಳ್ಕೊಂಡು ಅಲ್ಲಿ ಕೊಟ್ಟು ಕಳಿಸೋದು ನೋಡ್ರಿ. ಸೋಮೇಶ್ವರ ಲಿಂಗದಿಂದ ಗುರು ರೇವಣ ಸಿದ್ಧ ಹುಟ್ಟಿ ಬಂದ. ಇನ್ನು ಕೊಲ್ಲಿಪಾಕಿ ಒಳಗ ಮಹಾಮಾಯಾಗಿ ಯಾರು ಹುಟ್ಟಿ ಬಂದರು? ಪಾರ್ವತಿ ಹುಟ್ಟಿ ಬಂದಳು. ಮುಂದೆ ಪಾರ್ವತಿ ಈ ನಮ್ಮ ರೇವಣ ಸಿದ್ಧನ ಕೈಯಾಗಿ ಸಿಕ್ಕಿಂದ ಏನಾಗ್ಯದ್ರಿ, ಕೊಲ್ಲಾಪುರ ಮಾಯಿದು ಏನಾಗ್ಯದ್ರಿ, ಮಲ್ಯಾಗ ವಿಷ ತುಂಬ್ಕೊಂಡು ಕೂತಿದ್ಳು ಮಗಳು. ಹೌದು, ಬಂದವ್ರಿಗೆಲ್ಲ ನುಂಗುತ್ತಿದ್ಳು, ಒಳಗೆ ಹಾಕೊಂಡು ಕೂತಿಳು. ಹೋದ ನೋಡ್ರಿ ಇವ ಹೋಗಿ ಹಂಗೆ ಏನು ಮಾಡಿದ್ರು, ಕೂಸಾಗಿ ಕೂತವ ಮಲಿ ಕುಡಿಸ್ಬೇಕಂತ ತಿಳ್ಕೊಂಡು ಮಲಿಗೆ ಹಚ್ಕೊಂಡ್ಳು. ಹೆಬ್ಬಟ್ಲು ಹಚ್ಚಿ ಏನು ಜಗದ ನೋಡ್ರಿ, ಒಟ್ಟು ಮಲ್ಯಾಂದು ಹೆಬ್ಬಟ್ಲು ಹಚ್ಚಿ ವಿಷ ಜಗದ. ಮಗಳು ಚೀರಾಳಕತ್ತಳು, ಒಳಗೆ ಬಿದ್ದು ಕೋಲಿಯಾಗಿ ಬಿದ್ದು. ಇದು ನಿನಗೆ ನಾನು ಸೃತಿ ಆಧಾರ ಪ್ರಕಾರ ಹೇಳಕತ್ತೀನಿ. ಹಿಂಗೆ ಎಲ್ಲರ ನಮಗೆ ನೀನು ಶಂಕ ಹೊಡಿಸಿದೆಪ್ಪ ಅಂತಂದ್ರೆ ನೀ ಆಧಾರ ಪ್ರಕಾರ ಹೇಳ ಮಗಳ. ಇದು ನಾನು ಸತ್ಯ ಆಧಾರ ಪ್ರಕಾರ. ಇದು ಹಾಲು ಮತದವ್ರು ಓದ್ಕೊಂಡವ್ರು ಇರ್ತಾರ, ಅವ್ರಿಗೆ ಕೇಳು. ಮತ್ತು ನಿಮ್ಮ ಕೊಲ್ಲಾಪುರ ಮಾಯಿಗೆ ಮಾತ್ರ ಶಂಕ ಹೊಡಿಸ್ಯಾಳ ನೋಡು ನಮ್ಮ ಪರಮಾತ್ಮ. ಯಾರು? ಗುರು ರೇವಣ ಸಿದ್ಧ. ಮತ್ತು ನೀವು ಎಲ್ಲರ ನಮ್ಮ ಗಣಸರಿಗೆ ಯಾರು ಶಂಕ ಹೊಡಿಸಿದ್ದು ಏನ್ರಿ ದೃಷ್ಟಾಂತ ಇದ್ವಪ್ಪ ಅಂತಂದ್ರೆ ಹೇಳ್ರಿ. ನೀವು ಸತ್ಯ ಆಧಾರ ಪ್ರಕಾರ ಬರ್ಬೇಕು. ಅವು ಸುಮ್ಮನೆ ಎಲ್ಲರ ಏನಾರ ಮಾತಾಡಿ ಹೋಗ್ತಂದ್ರೆ ನಡೆಯಲ್ಲ. ರಕ್ತದಾಶಕ್ಕಾಗಿ ನಾನು ಸಿಕ್ಕಂಗ ಬಗಳವಲ್ಲ,
ಸೊಕ್ಕಿನ ಹಕ್ಕಿ ರೆಕ್ಕಿ ಮುರಿಯುವ ಹರದಾಸರ ಬಾಣ ಲೇಖಿ ಪ್ರಕಾರಬೋದ ಹೇಳಿ ಮಾಡ್ತೀನಿ ಸಂಶಯ ನಿವಾರಣ ಬೆಕ್ಕ ತೆಪ್ಪಿ ಬಗಳಿದರ ನಿನಗ ಅಂತಾರ ಹಳಿ ಸ್ವಾನ ಗಜಾಸೂರ್ಗ ಹೊಡಿಬೇಕಿತ್ತು ತ್ರಿಪುರ ಸಂಹಾರ ಮಾಡಬೇಕಿತ್ತು ಶ್ರೇಷ್ಠರನ್ನ ಪಾಲಿಸಿ ಮಾಡಿದ ದುಷ್ಟರ ಮರ್ಧನ ನಮ್ಮ ಲೋಕನಾಥ ಮಾಡಿದ ಭಕ್ತರ ಮುಕ್ತಿ ಸಾಧನ ಏ 28 ಯುಗದ ಒಳಗ 28 ಯುಗದ ಸುದ್ದಿ ಹಾದಿ ನಿನಗ ಹೇಳ್ತೀನಿ ತಿದ್ದಿ ಓಮ ಎಂಬು ಶಬ್ದ ಒಂದೇ ಎತ್ತು ಅನುದೀನ ಎಷ್ಟೋ ಕಾಲ ದಾಟಿ ಆಯ್ತು ಮುಂದ ಇಚ್ಛಾ ಉತ್ಪನ್ನ ಘಟ ಪಟದ ರೂಪ ತಯಾರ ಆಯಿತು ಸೃಷ್ಟಿ ಮಂಡಣ ಅದಕ್ಕೆ ಲಕ್ಷ್ಮೀ ಜಲಾರಿ ಒಳಗೆ ಮಾತ್ರ ಇದು ಲಿಂಗ ಇಡಬೇಕಾದ್ರೆ ಜಲಾರಿ ಬೇಕತ್ರಿ ತೆಳಗ ಆಧಾರ ಎಲ್ಲಿ ಆಧಾರ ತಂದಿದೆ ಅಕ್ಕ ಏನ್ ಹೇಳ್ತಾನೆ ಜ್ಞಾನಿ ಲಿಂಗ ಪೂಜೆ ಆಗುತ್ತಾದಣ್ಣ ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ ಅಂತ ಹೇಳ್ತಾರ ಅಂತರ್ಲೇನೆ ಆದ ತಂಗಿ ನೀನು ಜಲಾರಿ ಒಳಗೆ ಇಲ್ಲ ಲಿಂಗ ಅದು ಅದಕ್ಕೆ ಹೇಳ್ತಾನೆ ಅಂಬಿಗಾರ ಚೌಡಯ್ಯ ಗುರು ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ನೀನೇ ನನ್ನ ಒಡೆಯ ಎಂದು ಅಡ್ಡಾಡ ಬೀಳುವ ಇಂಥ ಲೊಟ್ಟೆ ಮೂಳು ನಾನು ಕಂಡ್ರೆ ಪಡವಣ ದಿಕ್ಕಿಗೆ ನಿಲ್ಲಿಸಿ ಮೂಗಿನಲ್ಲಿ ನಿಂಬಿಯ ಹುಳಿ ಹಿಂಡಿ ಮಾಸಿ ಕಡಿಮೆ ಇಲ್ಲದ ತೂಗಿ ಟೊಂಗನೆ ಹೊಡಿ ಅಂದ ನಮ್ಮ ಅಂಬಿಗಾರ ಚೌಡಯ್ಯ ನಿಜ ಶರಣ ಅಂತ ಹೇಳ್ತಾನೆ ಆ ಲಿಂಗ ಬಿದ್ರಿ ಭೂಮಿ ತಾಳಂಗಿಲ್ಲ ತಂಗಿ ನೀ ತೆಳಗ ಆಧಾರ ಆಗಿನ ಅಂತ ಹೇಳ್ತಿದಿ ಹರಿತಾವ್ ತೆಳಗಿದು ಭೂಮಿ ಅಕ್ಕಿ ಹೇಳ್ತಾಳಣ್ಣ ಆಧಾರ ಆಗಿನ ಅಂತ ಈಕೆ ಹೇಳ್ತಾಳ ಎಲ್ಲಿ ಆಧಾರ ಆಗಿ ನಿಂತಿದ್ ನೀನು ಆ ಲಿಂಗವು ಬಿದ್ದರೆ ತಾಳ ಬಲ್ಲದೆ ಭೂಮಿ ಎತ್ ಕೇಳ್ತಾನವ ಯಾರು ಯಾವ ನಮ್ಮ ಅಂಬಿಗಾರ ಚೌಡಯ್ಯನವ್ರೆ ಕೇಳ್ಯಾರಿದು ತಂಗಿ ಆ ಲಿಂಗಕ್ಕೆ ಆದಿ ಇಲ್ಲ ಅಂತ್ಯ ಇಲ್ಲ ಮಧ್ಯ ಇಲ್ಲ ಅದಕ್ಕೆ ಯಾವಾಗ ನೋಡಲು ಮಾತ್ರ ಆ ಲಿಂಗ ಪೂಜೆ ಆಗ್ತದ ಅದಕ್ಕೆ ಓಂ ಸೋಮ 2 ತಿಳಿಬೇಕ ನಾರಿ ಹಾಕವ ಹೇರಿ ಓಂ ಸೋಮ 2 ತಿಳಿದರೆ ದೂರಿಲ್ಲ ಗುರುಮನಿ ದಾರಿ ಅಂತ ಹೇಳ್ತಾರ ಅದಕ್ಕೆ ಯಾರು ಹೇಳ್ತಾರೆ ಇದು ಓಮನೆಂದು ಕುಟ್ಟುವೆ ಸೋಮನೆಂದು ಬೀಸುವೆ ಗುರುಮನಿ ಕೀಲಿ ಮಾತ್ರ ಅವನಿಗೆ ಸಿಗುತ್ತದ ಅಂತ ಹೇಳ್ತಾರ ಓಂ ಎಂದು ಕುಟ್ಟು ಸೋಮ ಅಂತ ಬೀಸು ಅವಾಗ ಮಾತ್ರ ಅವನು ದಾರಿ ನಿನಗೆ ಸಿಗುತ್ತದ ಅಲ್ಲಿ ತನಕ ಇವು ಏನು ಕೊಡಗ ಮಂಗೇನಂತವು ಹಿಂದ್ ಏನು ಹತ್ಯಾವಲ್ಲ ನೀನು ಮವ್ವ ನಿಮ್ಮ ಅಪ್ಪ ಹ್ಞೂ ಅವು ಏನು ಕರಿ ಅಡಿವಾಗ ಮನುಷ್ಯರು ಕಾಣಿಸಂಗಿಲ್ಲ ಅವ ಮನುಷ್ಯ ಹಿಂದೆ ಏನು ಅದ ನೋಡವ ಸೂರ್ಯನವ ಕರಿ ಅಡಿವಾಗ ಮನುಷ್ಯರು ಕಾಣಿಸಂಗಿಲ್ಲ ನನಗೇನು ಹೇಳ್ತಾನವ ಅರ್ಪ್ಯಾಲಿ ಅದತ್ತದು ಏನ್ ಹೇಳ್ತಾರ್ರಿ ಮೊದಲು ಸುರುವಿಗೆ ಎದ್ದು ಅರ್ಪ್ಯಾಲಿ ಹಂಗೆ ಮಾಡಿದವ್ರು ನೀವು ಸುರುವಿಗೆ ಎದ್ದು ಕೂಡಲೇ ದೇವ್ರು ಹೆಂಗೆ ಹುಟ್ಟದ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಮೊದಲ ಮೆಟ್ಲುಗಳು ಇರ್ತಾವು ಮೆಟ್ಲುಗಳು ಮ್ಯಾಗ ಕೇಳ್ಕೊತ ಲಾಸ್ಟಿಗೆ ಬಂದು ನಿಮ್ಮ ದೇವ್ರು ಹೆಂಗ ಅನ್ನತ್ತ ಹೇಳ್ತೀವಿ ಅಲ್ಲಿಂದ ಉತ್ತರ ಒಮ್ಮೆ ಎದ್ದಿದ ಕೂಡಲೇ ನಿಮ್ಮ ದೇವ್ರು ಹೆಂಗ ಅದನ ಅವ್ನಿಗೆ ಯಾರು ಹಾಡಿದ್ರು ಯಾಕ್ರಿ ಇದು ಲೈನ್ ಅಲ್ಲ ಹಾಡ್ಕಿದು ಅದಕ್ಕೆ ಲೈನ್ ಬಿಟ್ಟವ್ರು ಮೊದಲು ನೀವು ಈ ಸದ್ ಮತ್ತೆ ಬಂದವ್ರು ಲೈನಿಗೆ ಹಿಂಗೆ ಕೇಳ್ಕೊತ ಹೋರಿ ಅವ್ರೇನಂತಾರಿ ಭೂಮಿನೇ ಒಂದು ಹೆಣ್ಣದ ತಾಯಿ ಅಂತಾರ ಹೌದು ತಾಯಿ ಆ ಮಗನಿಗೆ ಕೊಲ್ಲದ ಕೇಳಿರಿ ಮಾಸ್ತರ ಈ ಲಾತೂರ್ ಕಡಿರಿ ನೀವು ಏನು ಎಷ್ಟೋ ಜನ ಸತ್ತದ ಹೌದು ಪೂರ ತೋ ಮಣಿಗಳಕ್ಕಿ ಬರೋಬರ ಎಲ್ಲ ಸತ್ತು ಕೇಳಿರಿ ಇಲ್ಲ ಅದಕ್ಕೇನ್ ಹೇಳ್ತಾರೆ ಇಲ್ಲಿ ಕವಿಗಳು ಏನ್ ಹೇಳ್ತಾರಿ 28 ಯುಗದ ಒಳಗ ನೀರೇ ನಿರಾಕಾರ ಇತ್ತು ಓಮ ಎಂಬು ಶಬ್ದ ಒಂದೇ ಎತ್ತು ಅನುದೀನ ಎಷ್ಟೋ ಕಾಲ ದಾಟಿ ಆಯ್ತು ಮುಂದ ಇಚ್ಛಾ ಉತ್ಪನ್ನ ಘಟ ಪಟದ ರೂಪ ತಯಾರಾಯಿತು ಸೃಷ್ಟಿ ಮಂಡಲ ಹೆಣ್ಣು ಗಂಡಿನ ಕೂಟದಂತೆ ಸಗುಣ ನಿರ್ಗುಣ ಕೂಡಿಕೊಂಡು ನಾಟಿ ಬಂದಿದೆ ನಿಜಲಿಂಗ ಅಂತ ತಗದೆ ಕಾನೂನ ನರಕದೊಳಗಿನ ಸುದ್ದಿ ಜ್ಞಾನದೊಳಗ ತೆಗಿಬೇಡ ಜ್ಞಾನ ನರಕದೊಳಗಿನ ಸುದ್ದಿ ಜ್ಞಾನದೊಳಗ ತೆಗಿಬೇಡ ಜ್ಞಾನ ಲಕ್ಷ್ಮೀ ಜಲಾರಿ ಒಳಗ ಲಿಂಗ ಮೂಡ್ಯಾದಂತ ಹೇಳತೀರಿ ದುಗುಡ ಹಾಡಿ ಮೂಗ ಮುರಿಬೇಡ ತೆಗೆದು ಕಲ್ಪಣ ಲಕ್ಷ್ಮೀ ಜಲಾರಿ ಅಂದ್ರ ತೂತಿನ ಕಲ್ಲ ಸಗುಣ ಠಿಕಾಣ ಉದ್ದ ಲಿಂಗದ ಕಲ್ಲ ತೂತಿನೊಳಗ ಇಡುವುದೇ ಕಾರಣ ಅದಕ್ಕೆ ಮತ್ತೇನು ಹೇಳ್ತಾರ ಏನಂತಾರಿ ಯಾರು 60 ಮಕ್ಕಳು ಹಡ್ದನಂತಾರೆ ಯಾರು
16,000 ಗೋಪಿಯರು ಮ್ಯಾಗ ಮನಸ್ಸು ಮಾಡನತ್ ನಾರದ. ಹೌದಲ್ರಿ ಅದು ಮನಸ್ಸು ಮಾಡಿಲ್ಲ ತಂಗಿ. ಅವ ಏನು ಹೇಳ್ದ, ಏನ್ ಹೇಳಿದ್ರಿ? ಪರೀಕ್ಷೆ ಮಾಡ್ಬೇಕಾಗಿತ್ತು ಕೃಷ್ಣ ಪರಮಾತ್ಮಗೆ ಏನಂತ ನೋಡ್ಬೇಕ ತಿಳ್ಕೊಂಡು. ಅಲ್ಲಪ್ಪ 16,000 ಹೆಂಡ್ರಿ ಮಾಡ್ಕೊಂಡಿದಿ, ಅದ್ರಾಗ ಒಂದು ಕೊಡು ನನಗತ್ ಹೇಳನತ್ತ. ಅವ ಕೃಷ್ಣ ಪರಮಾತ್ಮ ಏನಂದ, ಏನಂತಾನ್ರಿ? ಏ ಯಾವ ಮನ್ಯಾಗ ನಾ ಇರಂಗಿಲ್ಲ ಆ ಮನ್ಯಾಗ ತಗೊಂಡು ಹೋಗ್ಬಿಡು ಅಂತ ಹೇಳನತ್ತ. ನಾವು ಯಾವ ಮನ್ಯಾಗ ಇರಂಗಿಲ್ಲ ನೋಡು, ಅವ್ರ ಬಳಿ ಹೋಗು, ಯಾವ ಮನ್ಯಾಗ ಇರಂಗಿಲ್ಲ ನೋಡು ಆ ಮನ್ಯಾಂದು ಕರ್ಕೊಂಡು ಹೋಗ್ಬಿಡು ನೀ ಬೇಕಾದಂಗ ಅನ್ನತ್ತ. ಇವ ಹೋಗಿ ನೋಡ್ಲಕತ್ನತ್ರಿ ಹೊಸಕರು ಮನ್ಯಾಗೆಲ್ಲ ಕೃಷ್ಣ ಪರಮಾತ್ಮ ಮನ್ಯಾಗ ಕಾಣ್ತಿದ್ನತ್ತ. ಹಂಗ ಈಕೆ ಏನು ಹೇಳಕತ್ತಾಳ, ಏನ್ ಹೇಳ್ತಾರ್ರಿ? 16,000 ಮ್ಯಾಗ 16,000 ಹೆಂಡ್ರ ಮ್ಯಾಗ ಮನಸ್ಸು ಮಾಡ ನಿಮ್ಮ ನಾರದ ಅಂತ ಹೇಳ್ತಾರ. ಅದಕ್ಕೇನು ಹೇಳ್ತಾರೆ ಇಲ್ಲಿ, ಏ ನಾರದ ಹಡ್ದಿದ್ದು ಮಕ್ಕಳಲ್ಲ ಸಾಟಿ ಸಂವತ್ಸರ ಕೊಲ್ಲ, ಮೋಹವೆಂಬ ಸತಿನ ಬಿಡಿಸಿ ಹಾದಿಗೆ ಹಚ್ಚಿದ್ದು, ಅದರಾಗ ಅಭಿಜಿತ ನಾಮ ಅವನ ಪಾಲಿಗೆ ಬಂದದ್ದು. ಅದರಾಗ ಅಭಿಜಿತ ನಾಮ ಅವನ ಪಾಲಿಗೆ ಬಂದದ್ದು. ಮತ್ತೇನು ಹೇಳ್ತಾಳ, ಅನುಸೂಯನ ಮಂತ್ರದಿಂದ ದತ್ತಾತ್ರಿ ಆಗಿ ಬಂದಾರ ಅಂತ ಹೇಳ್ತಾಳ. ಅಪ್ಪನ ಮಂತ್ರ ಇಲ್ಲ, ಅನುಸೂಯ ಮಂತ್ರ ಬರ್ದಿಲ್ಲ, ಯಾವ ಪುರಾಣ ಬರ್ತಾಳ? ಅದಕ್ಕೇನು ಹೇಳ್ತಾರೆ ಇಲ್ಲಿ ಕವಿಗಳು, ಅನುಸೂಯನ ಮಂತ್ರದಿಂದ ಅವರು ದತ್ತಾತ್ರಿ ಆಗಿ ಬಂದಿದ್ರು ನನ್ನ ತಂಗಿ. ಅನುಸೂಯ ಏನು ಮಾಡ್ತಿದ್ಳು, ಪತಿ ಪಾದ ಪೂಜೆ ಮಾಡ್ತಿದ್ಳು, ಅಂಡಾಪಟ್ಟಿ ಮಾಡ್ತಿಳು. ತನ್ನ ಬಲ್ಲಿನೂ ಪಾದನೇ ಇದ್ದು ಗಂಡನೂ ಪಾದನೇ ಇದ್ದು ಅಲ್ರಿ. ಮತ್ತು ತನ್ನ ಪಾದೋದಕ್ಕರೆ ಹೊಡಿಬೇಕಾಗಿತ್ತಲ್ಲ ಯಾರಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ 3 ಮಂದಿಗೆ ಅವ್ರಿಗೆ ಕೂಸು ಮಾಡಿ ಆಡಿಸ್ಬೇಕಾಗಿತ್ತು ನೋಡಮ್ಮ. ತನ್ನ ಪಾದೋದಕ್ಕೆ ಹೊಡೆದು ಗಂಡನ ಕಡೆಗೆ ಯಾಕೆ ಪಾದಳು, ಎಲ್ಲನೂ ಗಂಡನ ಪಾದದ ತೆಳಗಾದ ತಿಳ್ಕೊಂಡೆ ಗಂಡನ ಪಾದ ತೀರ್ಥ ಹೊಡೆದಾಗ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಕೂಸಾಗಿ ಆಡ್ಯಾರ ಅಲ್ಲಿ. ಅತ್ರಿ ಋಷಿಗೆ ಏನು ಮಾಡಿದ್ದ, ದತ್ತಾತ್ರಿ ವಚನ ಕೊಟ್ಟಿದ್ದ, ನಾನೇ ನೀನು ಹೊಟ್ಟಿ ಒಳಗೆ ಹುಟ್ಟಿ ಬರ್ತೀನಿ ಅಂತ ತಿಳ್ಕೊಂಡು ವಚನ ಕೊಟ್ಟಿದ್ದ. ಅದಕ್ಕಾಗಿ ಅಲ್ಲಿ ದತ್ತಾತ್ರಿ ಆಗಿ ಹುಟ್ಟಿ ಬಂದನ ಜಗತ್ತದೊಳಗ. ಇಂಥ ವಿಷಯ ಕೇಳ್ಯಾರ ಅವರು. ಇದು ಒಂದು 20 ವರ್ಷ ಐತ್ರಿ ಆಕಿ ಹೇಳಕತ್ತು. ಯಾವಾಗ ಆಯಿ ಮುತ್ತಿ ಅಂದು ಬರುವಂದು ಯೂಟ್ಯೂಬ್ನಾಗ ಅದೇ. ಯಾವ ನಮ್ಮ ಶ್ರೀಮಂತ ಕಾಕ ಅವರು ಹಾಲೋಳಿ ಸಾಕಿನ ಹಿಪ್ಪರಿಗೆ ಮಾನವಗಳಾದರೂ ಕೂಡ ನಾವಾದರೂ ಕೂಡ ಬಂದಂಥ ಕಲಾವಿದರಿಗೆ ಶೋಭೆ ತರಬೇಕಂತ ತಿಳ್ಕೊಂಡು ಅದಕ್ಕೆ ಆದಿ ಅನಾದಿ ಬುನಾದಿ ಅಚ್ಚಿ ಕಡೆಗೆ ಮಾತ್ರ ನಮ್ಮ ಪರಮಾತ್ಮ ಒಬ್ಬನೇ ಅದಾನ. ಇದು ಹೆಣ್ಣು ಏನದಲ್ಲ ಹಿಂದ್ಗಡೆ 50 ವರ್ಷಕ್ಕೆ ತಯಾರು ಮಾಡ್ಯಾನ ಪರಮಾತ್ಮ. ಈ ಗಂಡು ಗೊಂಬಿ ತಯಾರಾದ ಬಳಿಕ ಹಿಂದ್ಗಡೆ 50 ವರ್ಷಕ್ಕೆ ತಯಾರು ಮಾಡ್ಯಾನ. ಇದು ಹೆಂಗೆ ಹೆಚ್ಚಾಗ್ತದೆ ಉತ್ತಮ, ಅದಕ್ಕೆ ತಿಳ್ಕೊಂಡು ಅವ್ರು ಏನು ಮಾಡ್ಯಾರ, 21 ರೂಪಾಯಿ ಕೊಟ್ಟರೆ ಅವ್ರಿಗೆ ನಾನು ಪೂರ್ಣ ಬರ್ತೀನಿ. ಯಾವ ನಮ್ಮ ಭೀಮಾಶಂಕರಣ್ಣವ್ರು ಕರಿಗಲ್ ಸಾಕಿನ ಮೈಂದರಿಗೆ ಇವರಾದರೂ ಕೂಡ 51 ರೂಪಾಯಿ ಸಾಧನ ಸಲ್ಲಿಸಿದ್ರು. ಅವ್ರ ಚರಣಕ್ಕೂ ಇಲ್ಲಿ ವಾಸ ಮಾಡಿರುವಂಥ ಸ್ವಚ್ಛಲಪ್ಪನ ಚರಣಕ್ಕಾದ್ರೆ ನಾನು ಪೂರ್ಣ ಆಭರಣದಿಂದ ಮೆನಿಸ್ತಕ್ಕ. ಅದಕ್ಕೆ ನೀ ಯಾಕೋ ನೀನು ಹಂಗೆ ಯಾಕೋ ನೀನು ನಮ್ಮ ನಾಮದ ಬಲ ಒಂದು ಇದ್ದರೆ ಸಾಕು ಅಂತ ಹೇಳ್ತಾರೆ ಜ್ಞಾನಿಗಳು. ಅದಕ್ಕೆ ದ್ರೌಪದಿ ಮಾನಹರಣ ಆಗೋ ಹೊತ್ತಿನಾಗ ಕೃಷ್ಣ ಅನ್ನುವಂಥ ನಾಮ ಕಾಪಾಡ್ತಾ ಅಲ್ಲಿ ಬಂದು. ಯಾಕೆ ಇವರು ರಗಡ ಮಂದಿ ಇದ್ರಲ್ಲ, ದುರ್ಗವ ಮರಗವ ಪೋಚವ 101 ಮಂದಿ ಕೌರವರು ಇದ್ರು. ಅದರೊಳಗೆ 100 ಮಂದಿ ಗಣಸರು, ಇವರಿಗೆಲ್ಲ 100 ಮಂದಿ ಹೆಂಗಸರು ಇದ್ರು. ಮತ್ತು ಇವರೆಲ್ಲ ಎಲ್ಲಿ ಹೋಗಿ ಕುಳ್ಳ ಇಲ್ಲಕ್ಕೆ ಹೋಗಿದ್ರಿ ನೀವು? ಯಾಕ್ರಿ ದ್ರೌಪದಿಗೆ ಬಂದು ಒಬ್ಬನೇ ಸೀರೆ ಸೆಳಿಲಕತ್ತಾರ, ಒಬ್ಬ ಗಣಸಿಗೆ ನಿಮಗೆ ಏನೂ ಮಾಡ್ಕೊಳಕ್ಕಾಗಿಲ್ಲ. ಮತ್ತು ಈ ಮಾತಿನ ಮ್ಯಾಗ ಮತ್ತೆ ನಾ ಹೆಚ್ಚ ಎದ್ರಾಗ ಹೆಚ್ಚದ್ರಿ ನೀವು 3 ರೊಟ್ಟಿ ಮಾಡಿ ಉಣರ್ದಾಗ ಹೆಚ್ಚ. ಅದಕ್ಕೆ ಆ ಕೃಷ್ಣ ಅನ್ನುವಂಥ ನಾಮ ಹೆಂಗೆ ಕಾಪಾಡ್ತಲ್ಲ. ನಮ್ಮ ಬೀರಪ್ಪನ ಕಣಮೂಡ ತಳೆವಾಡ ಅವರು ಕೂಡ ಈ ಕಲೆಯನ್ನು ಕೊಡ್ತಾ ಮನಸ್ಸಿಗೆ ಹತ್ತಿರವಾಗಿ 20 ರೂಪಾಯಿ ಕೊಟ್ಟಿದ್ದೀನಿ. ಮಾನವಿಗೆ ತುಂಬ ಋಣಿಯಾಗಿ ದುಡ್ಡನ್ನು ಸಿಗಿಸ್ತಾ ಇದ್ದೀನಿ, ಮನಿಸ್ತಕ್ಕದು. ಅದಕ್ಕೆ ಇದು ಗುಪ್ತ ಕಾಣಿಕೆಯಾಗಿ 51 ರೂಪಾಯಿ ಕೊಟ್ಟರೆ ಮಾನವಗಳು ಅವರಿಗಾದರೂ ಕೂಡ ಭಗವಂತ ಅವ್ರ ಮನಿತಾನದಲ್ಲಿ ಗುಪ್ತವಾಗಿ ಕೊಟ್ಟು ಕಾಪಾಡಲಿ ತಿಳ್ಕೊಂಡು ಕೊಟ್ಟಂತ ಹಣ ನಾವು ಸ್ವೀಕಾರ ಮಾಡ್ತೀವಿ, ಮನಿಸ್ತಕ್ಕ. ಬರೀ ಯಾವ ನಮ್ಮ ಹಸಿರು ಮನೆ ಸರ್ ಇವರಾದರೂ ಕೂಡ ಶಾಲಾ ಶಿಕ್ಷಕರು ಏನೋ ಅಜ್ಞಾನಿ ಮಕ್ಕಳು ಇಲ್ಲಿ ಬಂದಾರಪ್ಪ ಅಂತ ಅದಕ್ಕೆ ಧರ್ವಂತಕ್ಕೆ ಗುರು ಬೇಕಂತ ಹೇಳ್ತಾರೆ. ಗುರುವಿಲ್ಲಾರ್ದ ವಿನಃ ಯಾವ ಶಾಖಕ್ಕೂ ಹೋಲಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈಕೆ ಏನು ಹೇಳ್ತಾಳ, ಮೊದಲು ನಮ್ಮ ತಾಯಿನೇ ಗುರು. ತಾಯಿನೇ ಹೆಚ್ಚಿದ್ದಳಪ್ಪ ಅಂತಂದ್ರೆ ಕುಂತಿ ಏನು ಮಾಡ್ಯಾಳ, ಲಗ್ನ ಆಲೋದಕ್ಕಿಂತ ಮೊದಲು ಒಂದು ಮಗ ಹಡ್ದಾಳಕಿ. ಯಾರು? ಕುಂತಿ ಕರ್ಣಗೆ ಹಡ್ದಾಳ ಇಲ್ರಿ. ಮತ್ತು ತಾಯಿನೇ ಹೆಚ್ಚಿದ್ದಳಪ್ಪ ಅಂತಂದ್ರೆ ಕುಂತಿ ಹಡ್ದು ಯಾಕೆ ಹೊಳ್ಯಾಗ ಬಿಟ್ಳು? ಯಾಕೆ ಬಿಟ್ಲು? ತಂದು ಮನ್ಯಾಗ ಇಡೋದಿತ್ತು. ಹೆಣ್ಣು ಭಾಳ ತಪ್ಪು ಮಾಡ್ತಾವ್ರಿ. ಯಾವ ನಮ್ಮ ಸುನೀಲ್ ಅಣ್ಣವ್ರಿಗೆ ಒಬ್ಬರು ಫೇಮಸ್ ಟೇಲರ್. ಅದಕ್ಕೆ ಈಗಿನ ತೊಗಲು ಹರಿತಪ್ಪ ಅಂತಂದ್ರೆ ನಮ್ಮ ಡಾಕ್ಟರ್ ಬೇಕು. ಆ ತೊಗಲು ಮುಚ್ಚಬೇಕಾದ್ರೆ ನಮ್ಮ ಟೇಲರ್ ಸಾಹೇಬ್ರು ಬೇಕು.
ಅದಕ್ಕಾಗಿ ಅಂಥ ನಮ್ಮ ಟೇಲರ್ ಸಾಹೇಬರು ಆಕಿ ಬೇಕಾದಂಥ ಪ್ಯಾಶನ್ ಹೊಲಿಸ್ಲಿ ತಮ್ಮ ನಾನು ಬಲಿ ಬಂದಳಪ್ಪ ಎಲ್ಲ ಸುದ್ದಿ ಮಾಡಿಬಿಡ್ತೀನಿ ಅಂತ ತಿಳ್ಕೊಂಡು ಅವ ಏನು ಮಾಡ್ಯಾನ 51 ರೂಪಾಯಿ ಕೊಟ್ಟರು ನಮ್ಮ ಟೇಲರ್ ಸಾಹೇಬರು. ಅವರಿಗಾದರೂ ಕೂಡ ಇಲ್ಲಿ ವಾಸ ಮಾಡಿರುವಂಥ ಸುಚ್ಚಲಪ್ಪ ದೇವರು ಇವಾಗ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ಸ್ವೀಕಾರ. ಯಾವ ನಮ್ಮ ಗೌತಮಣ್ಣ ನಾರೇನವರು ಅವ್ರು ಕೂಡ ಈ ಕಲವನ್ನು ಕೊಡ್ತಾ ಮನಸ್ಸಿಗೆ ಹತ್ತಿರವಾಗಿ 50 ರೂಪಾಯಿ ಕೊಟ್ಟಿದ್ರೆ ಮಾನವರಿಗೆ ತುಂಬ ಋಣಿಯಾಗಿ ದುಡ್ಡನ್ನು ಸ್ವೀಕರಿಸ್ತಾ ಇದ್ದೀನಿ ಮನ್ನಿಸ್ತಕ್ಕದ್ದು. ಅದಕ್ಕೆ ಮಲ್ಲಿನಾಥಣ್ಣವರು ಕಾಳೆ ಸಾಕಿನ ಮಂದಿರಿಗೆ ಇವರಾದರೂ ಕೂಡ 51 ರೂಪಾಯಿ ಕೊಟ್ಟಿದ್ರು ಅವರಿಗೆ ನಾನು ಪೂರ್ಣ ಬರೆದೀನಿ. ಯಾವ ನಮ್ಮ ಶರಣ ಬಸಪ್ಪ ಕಾಕವರು ಜಂಗೆ ಸಾಕಿನ ಮಂದಿರಿಗೆ ಇವರಾದರೂ ಕೂಡ ನಾವಾದರೂ ಕೂಡ ಬಂದಂಥ ಕಲಾವಿದ ಮಕ್ಕಳಿಗೆ ಶೋಭೆ ತರಬೇಕಂತ ತಿಳ್ಕೊಂಡು ಅದಕ್ಕೆ ಹಂಶ 3 ಮಂದಿ ಅದಾರ. ಅದಕ್ಕೆ ಈ 3 ಮಂದಿಗೆ ಬಿಟ್ಟರೆ ನಡೆಯಂಗಿಲ್ಲ ಜಗತ್ತದೊಳಗೆ. ಹಾಡುವಂಥ ಮಕ್ಕಳಿಗೆ ನಾವು ಹಾಗೆ ಆಯ್ರಿ ಮಾಡ್ಕೊತಿದ್ದೇವಪ್ಪ ಅಂತಂದ್ರೆ ಹೌಸಿ ಬರ್ತದೆ ತಿಳ್ಕೊಂಡೆ ಅವ್ರು ಏನು ಮಾಡ್ಯಾರ ತಿಳ್ಕೊಂಡು 51 ರೂಪಾಯಿ ಕೊಟ್ಟಾರ. ಅದಕ್ಕೆ ಗಿರಣಿಗೆ ಹಾಗೆ ಬುಟ್ಟಿಗಳು ಬರ್ಕೊತಿದ್ದು ಅಂದ್ರೆ ಗಿರಣಿ ಚಾಲು ಇರ್ತದೆ. 51 ರೂಪಾಯಿ ಕೊಟ್ಟರೆ ಅವ್ರಿಗೆ ನಾನು ಪೂರ್ಣ ಬರೋದನ್ನ ಮನಿಸ್ತಕ್ಕ. ದಯಾನಂದ ಕಾಕ ಅವರು ವಿಭೂತಿ ಸಾಕಿನ ಮೈಂದರಿಗೆ ಇವರಾದರೂ ಕೂಡ 51 ರೂಪಾಯಿ ಕೊಟ್ಟಿದ್ರು ಅವ್ರಿಗೆ ನಾನು ಪೂರ್ಣ ಬರೋದೀನಿ. ಯಾವನಪ್ಪ ಬಸವಣ್ಣ ಕಾಕ ಅವರು ಜಮಾದಾರ ಸಾಕಿನ ಮೈಂದರಿಗೆ ಇವರಾದರೂ ಕೂಡ 51 ರೂಪಾಯಿ ಸಾಧನ ಸಲ್ಲಿಸಿದ್ರು. ಅವರಿಗಾದರೂ ಕೂಡ ಇಲ್ಲಿ ವಾಸ ಮಾಡಿರುವಂಥ ಸುಚ್ಚಲಪ್ಪ ದೇವರವ್ರ ಮನಿತಾನದಲ್ಲಿ ಯೋಗ್ಯ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ನಾವು ಸ್ವೀಕಾರ ಮಾಡ್ತೀವಿ ಮನಿಸ್ತಾರೆ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವನ್ನು ಮಾಡು. ದಾನ ಧರ್ಮ ಪರೋಪಕಾರ ಮಾಡದಿದ್ದರೆ ಮುಂದೆ ಬಡತನ ಬರುವುದು ನೋಡು. ಯಾಕಂದ್ರೆ ಮಾಸ್ತರ ಏನು ಹೇಳ್ತಾರಪ್ಪ ಪರಮಾತ್ಮ, ನಿನಗೆ ಸಿರಿತನ ಕೊಟ್ಟಿನಿ, ದಾನ ಧರ್ಮ ಮಾಡು. ಮತ್ತೊಂದ್ರೆ ಮಾಡೋದಾಗಲಿಕ್ಕಂದ್ರೆ ನೀ ಭಿಕ್ಷೆ ಬೇಡವಾಗು, ಇನ್ನೊಬ್ಬರಿಗೆ ಮಾತ್ರ ನಾ ತಯಾರು ಮಾಡ್ತೀನಿ ಅಂತ ಹೇಳ್ತಾನೆ. ಈ ಮಾತು ತಿಳ್ಕೊಂಡು ನಮ್ಮ ಗಣಪತಿ ಅಣ್ಣವರು ಕೋಳಿ ಸಾಕಿನ ಮುಖಂ ದುದ್ರಿ ಅವ್ರು ಕೂಡ ಎಲ್ಪ ಕಲೆಯನ್ನು ಕೊಡುತ್ತಾ ಮನಸ್ಸಿಗೆ ಹತ್ತಿರವಾಗಿ 50 ರೂಪಾಯಿ ಕೊಟ್ಟಿದ್ರೆ ಮಾನವರಿಗೆ ತುಂಬ ಋಣಿಯಾಗಿದೆ ದುಡ್ಡನ್ನು ಸ್ವೀಕರಿಸ್ತಾ ಇದ್ದೀನಿ ಮನ್ನಿಸ್ತಕ್ಕದು. ಅದಕ್ಕೆ ಯಾರು ಹೆಸರು ಕೊಟ್ಟು ಭೀಮಾಶಂಕರ್ ಜಕಪುರಿ ಮುಖಂ ಮೈದರ್ಗಿ ಅವ್ರು ಕೂಡ ಈ ಅಲ್ಪ ಕಲೆಯನ್ನು ಕೊಡುತ್ತಾ ಮನಸ್ಸಿಗೆ ಹತ್ತಿರವಾಗಿ 50 ರೂಪಾಯಿ ಕೊಟ್ಟಿದ್ರೆ ಮಾನವರಿಗೆ ತುಂಬ ಋಣಿಯಾಗಿ ದುಡ್ಡನ್ನು ಸ್ವೀಕರಿಸ್ತಾ ಇದ್ದೀನಿ ಮನ್ನಿಸ್ತಕ್ಕದು. ಪರಮೇಶ್ವರಣ್ಣವರು ತಳೆವಾಡ ಊರ ಜಳಕಿ ಅವರಾದರೂ ಕೂಡ ತಮ್ಮ ವರದ ಕರಗಳಿಂದ ಈ ಸುಚ್ಚಲಪ್ಪನ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಂದು ಇಲ್ಲಿ ಬಂದಂಥ ಕಲಾವಿದ ಮಕ್ಕಳಿಗೆ ನಾವು ಶೋಭೆ ತರಬೇಕು, ಹಾಡ ಕೇಳಿ ನಾವು ಹಾಗೆ ಹಾಳಿ ಹೋದೆವಪ್ಪ ಅಂತಂದು ನಮ್ಮ ಮನುಷ್ಯ ಧರ್ಮ ಅಲ್ಲ ತಿಳ್ಕೊಂಡು ಯಾರು ನಿಂತು ಕೇಳಲ್ರಕ್ಕ, ಯಾರು ಗದ್ದಲು ಮಾಡಲ್ರಕ್ಕ, ನಾ ಮಾತ್ರ ಇಲ್ಲಿ ತನಕ ಕೂತು ಕೇಳಿ ಈ ಹಣ ಕೊಡ್ಬೇಕಂತ ತಿಳ್ಕೊಂಡು 51 ರೂಪಾಯಿ ಕೊಟ್ಟಿದ್ರು ಅವ್ರಿಗೆ ನಾನು ಪೂರ್ಣ ಬರೋದು ಮನಿಸ್ತಕ್ಕ. ಯಾವ ನಮ್ಮ ಸಿದ್ದು ಕಾಕ ಅವರು ತಂಬದ ಸಾಕಿನ ಮಂದಿರಿಗೆ ಇವರಾದರೂ ಕೂಡ 51 ರೂಪಾಯಿ ಸಾಧನ ಸಲ್ಲಿಸಿದ್ರು. ಅವರಿಗಾದರೂ ಕೂಡ ಇಲ್ಲಿ ವಾಸ ಮಾಡಿರುವಂಥ ಆ ಭಗವಂತನು ಯೋಗ್ಯ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂಥ ಹಣನ ಸ್ವೀಕಾರ ಮಾಡ್ತೀನಿ. ಕಾರ್ತಿಕ ಸ್ವಾಮಿ ತಿಳಿದವರ ಆರು ಅಳಿದವರ ಶೇಷ ಉಳಿದವರ ತಾವೇ ದೇವ ಆಶಾ ವಿಷಯ ದೈತರ್ನ ಕೊಂದಾರು ದೈತರ್ನ ಕೊಂದಾರು ಪಾಪಿಲ್ಲೆ ಹುಟ್ಟಿ ಬಂದವ್ರ ಕೇಳು ಅವರ ಹೆಸರ ಕಾಯುವುದಿಲ್ಲ ಕಸರ ದ್ರೋಣಾಚಾರಿ ಅವರು ದ್ರೋಣ ಕುಂಡಲದಾಗ ಹುಟ್ಟಿ ಬಂದಾರು ಜಡಿ ಒಳಗ ಹುಟ್ಟಿದ ವೀರ ಭದ್ರ ಜನನಿ ಇಲ್ದ ಕುವರ ತಂದಿನ ಶಂಕರ ಬರದು ಎಟ್ಟ ಗೋರಖನಾಥ ತಿಪ್ಯಾಗ ಹುಟ್ಟ್ಯಾರು ವಿಶ್ವಾಮಿತ್ರ ಕಾಡಿದ ಹುಣ್ಣಾರ ಕೇಳು ಇವರ ಶಿವನ ಸಭೆ ಎದರ ವೀಲ್ಯ ಹಿಡದ ಹರಿಚಂದ್ರಗ ಅದಕ್ಕೆ ಕಾಡಿದರು ಯುಕ್ತಿ ಹೇಳುವ ಮಾತ ಅಲ್ಲ, ನಿಮ್ಮ ಶಕ್ತಿ ಕಡಿಮೆ ಶಿವ ಹೆಚ್ಚ, ಭಕ್ತಿ ಇಟ್ರ ಮುಕ್ತಿ ಮಾರ್ಗ ಮುಂದ ಸಾಧನ,
ಭಕ್ತ ವತ್ಸಲ ಜಡ್ಯಾಗ ಯಾಕ ಇಟ್ಟಾನಂತಿ ಗಂಗಾನ ಯೊಕ್ಕ ಪಡಿಸಿ ಹೇಳತೀನಿ ಕೇಳು ಮುಂದಿನ ಸೂಚನೆ. ಏ ಗಜಾಸೂರ್ಗ ಹೊಡಿಬೇಕಿತ್ತು, ತ್ರಿಪುರ ಸಂಹಾರ ಮಾಡಬೇಕಿತ್ತು. ಶ್ರೇಷ್ಠರನ್ನ ಪಾಲಿಸಿ ಮಾಡಿದ ದುಷ್ಟರ ಮರ್ದನ, ನಮ್ಮ ಲೋಕನಾಥ ಮಾಡಿದ ಭಕ್ತರ ಮುಕ್ತಿ ಸಾಧನ. ವೈದು ಸೋಮಕಾಸೂರ ದೈತ್ಯ ಚೌದರತ್ನ ತರುವುದಕ್ಕಾಗಿ. ಅದಕ್ಕೆ ಇಲ್ಲೊಂದು ಮಾತು ಸಂಶಯ ಬರ್ಲಾಗತ್ತದ ನನಗೆ. ಏನ್ ಬರ್ತದ್ರಿ ಮಾಸ್ತರ್? ಸಮುದ್ರ ಮಥನ ಮಾಡುವಂತ ಟೈಮ್ ಅದೊಳಗ ಈ 14 ರತ್ನಗಳು ಇಂದ್ರನ ಬಲ್ಲಾಕಿದ್ದು ಮೊದಲ. ಇಲ್ಲಿ ಸಮುದ್ರದೊಳಗೆ ಹುಟ್ಟಕ್ಕಿಂತ ಮೊದಲ 14 ರತ್ನಗಳು ಇಂದ್ರನ ಬಲ್ಲಾಕಿದ್ದು. ಆ 14 ರತ್ನಗಳು ಸಮುದ್ರ ಮಥನ ಮಾಡುವಂತ ಟೈಮಕ್ಕೆ ಯಾಕೆ ಬಂದು ಬಿದ್ದು ಅದ್ರಾಗ? ಇದು ಒಂದು ಸ್ವಲ್ಪ ನನಗೆ ಸಂಶಯ ಬರ್ಲಾಕತ್ತದ್ರಿ. ಹೆಣ್ಮಗಳು ಭಾಳ ಹುಷಾರಿದ್ದಂಗೆ ಕಾಣ್ತಾಳೆ. ರಾಮಾಯಣ ಕೇಳ್ರಿ, ಮಹಾಭಾರತ ಕೇಳ್ರಿ, ಪಂಚೀಕರಣ ಕೇಳ್ರಿ, ಏನ್ ಬೇಕಾದ್ ಕೇಳ್ರಿ, ಎಲ್ಲ ಹೇಳ್ತಾಳೆ ಆಕಿ. ಯಾಕಂದ್ರೆ ತಿಪ್ಪೆನ ಕಾಗಸದ ಬಿಟ್ಟಿಲ್ಲ ಹೆಣ್ಮಗಳು. ಅದಕ್ಕೆ 14 ರತ್ನಗಳು ತಂಗಿ ಸಮುದ್ರ ಮಥನ ಮಾಡುವಂತ ಟೈಮಕ್ಕೆ ಯಾಕೆ ಬಂದು ಸಮುದ್ರದಾಗ ಬಿದ್ದಾವ? ಇದು ಒಂದು ಸ್ವಲ್ಪ ನನಗೆ ಸಂಶಯ ಬರ್ಲಾಕತ್ತದ. ನೋಡಮ್ ಏನೇನು ಹೇಳ್ತಾರ. ಕಡಿಮೆಗೆಲ್ಲ ಬರ್ಕೊಂಡು ಹಾಡ್ಲಾಗತ್ತಾಳ, ಮತ್ತೆ ಎಲ್ಲೆಲ್ಲಿ ಬರ್ಕೊತಾಳ ಅಂತ ಗೊತ್ತಿಲ್ಲ. ಮತ್ತೇನು ಹೇಳ್ಯಾರ ಅವರು? ಏನಂತ? ಗಂಗಾಗ ಜಡ್ಯಾಗಿ ಯಾಕೆ ತೊಗೊಂಡು ಇಟ್ಕೊಂಡ ನಾವ ಅವ ಚಲೋ ಇದ್ನಪ್ಪ ಅಂತಂದ್ರ, ಅವನೇ ದೊಡ್ಡವ ಇದ್ನಪ್ಪ ಅಂತಂದ್ರ ನೆತ್ಯ ಕಾಲು ಇಟ್ಕೊಂಡು ಕೂತಾಳತಿ ಇವ್ರು ಗಂಗಾ. ಏ ತಂಗಿ, ಗಂಗಾ ವಿಷಯದಾಗ ಕೈ ಹಾಕ್ಲಕ್ ಹೋಗ್ಬೇಡ. ನಿನ್ನ ಗಂಗಾನ ಸುದ್ದಿ ತಿದ್ದು ಹೇಳ್ದಪ್ಪ ಅಂತಂದ್ರ ಮಗಳ ಹುಚ್ಚಿಡಿತದ ನಿನಗ. ಅಷ್ಟು ಶ್ರೇಷ್ಠ ಇದ್ದಳಪ್ಪ ಅಂತಂದ್ರೆ ನಿಮ್ಮ ಗಂಗಾ 7 ಮಕ್ಕಳಿಗೆ ಹೊಡೆದು ಕೊಂದಾಳ. ನಿಮ್ಮ ಯಾರು? ಗಂಗಾನೇ ಕೊಂದಾಳ ಸ್ವತಃ. ಯಾವನ ರಾಜನ್ ಬೆದ ಹತ್ತಿ ಹೋಗ್ಯಾಳ. ಕಲ್ಲಿನ ಮ್ಯಾಗ ಇಡೋದು ಜಜ್ಜದು, ಕಲ್ಲಿನ ಮ್ಯಾಗ ಇಡೋದು ಜಜ್ಜದು ಮಾಡ್ಯಾಳ ಮಗಳ. ಅಕ್ಕಿನ 7 ಮಕ್ಕಳ ತಾಯಿಯಾಗಿ ಬಿದ್ದಾಳ. ಹೇಳು. ಬೇಕಾದಂತ ವೈರಿ ಅದ ಮಗ ಅಂತಂದ್ರ ಸಹಿತ ಯಾರ ಹೊಡಿತಾರೇನ್ರಿ ಮಗನಿಗೆ? ಯಾರ್ರೆ ತಾಯಿ ಅತ್ತಾರ? ನಾ ಏನ್ಬೇಕು ಇವಕ್ಕ? 7 ಮಕ್ಕಳು ಕೊಂದಾಕಿ ನಿಮ್ ಗಂಗಾ. ಹೌದು, ನಿನ್ನ ಗಂಗಾ ಜಡ್ಯಾಗಿ ಯಾಕೆ ಇಟ್ಕೊಂಡನ ಅಂತ ಕೇಳಕತ್ತಿದಿ. ಗಂಗಾ ಏನು ತಪ್ಪು ಮಾಡಿದಳು? ಗಂಗಾಗಿ ಏನು ಊರು ಬಿಟ್ಟಿತ್ತು ಮಗಳಿಗೆ ಒಳಗ? ಮತ್ತೊಂದು ಮಾಡೋ ಹೊತ್ತಿಗೆ ಏನಾಗಿತ್ತು? ಪಾತಾಳ ಲೋಕದೊಳಗ ಏನಾಗಿತ್ತು? ಏನಾಗಿತ್ರಿ? ಸಮುದ್ರ ಮಾತ್ರ ಕಾಳಕೂಟ ರತ್ನ ಹೊಡೆದು ಬೆಂಕಿ ಹತ್ತಿ ಬಿಟ್ಟಿತ್ತು ಪಾತಾಳ ಲೋಕದಾಗ. ಅವಾಗ ಶಂಕ ಹೊಡ್ಕೋತ ಬಂದು ನಮ್ಮ ಅಪ್ಪನ ಜಡ್ಯಾಗ ಕೂತಾಳ ಮಗಳು. ತಾನೇ ಡೊಗ್ಗ್ಯಾಳ ಬಂದ. ಅವ ಇಟ್ಕೊಂಡಿಲ್ಲ ತಗೊಂಡು ಇಲ್ಲಿ ನೆತ್ತಾಗ. ನೀ ಬೇಕಾಗಿ ಬಂದ ಡೊಗ್ಗಿದೆ ಅಲ್ಲಿ. ಅಪ್ಪ ನಾ ಸಾಯ್ತೀನೋ, ನನಗೆ ಇಟ್ಕೋ, ಇಲ್ರಿ ನಾ ಉಳಿಯಂಗಿಲ್ಲ ಅಂದ್ಳು. ಪಾತಿತ್ತು ಮಗಳಿಗೆ ಒಳಗೆ ಭಾಗಲಕತ್ತಿತ್ತಲ್ಲ ಈಕಿಗೆ. ಯಾವಾಗ ನಾ ಹೋಗಿ ಜಡ್ಯಾಗ ಕುಂದ್ರಲಿ, ಯಾವಾಗ ನನಗೆ ಮರಿ ಮಾಡ್ಕೋತಾನ ತಿಳ್ಕೊಂಡು ಹೋಗಿ ನಮ್ಮ ಅಪ್ಪನ ಜಡ್ಯಾಗ ಬಂದು ಕೂತಿದ್ ಮಗಳ. ಅದು ಕುಂತಾಳ್ರಿ ಮಾಸ್ತರ. ಆಕಿ ಎಲ್ಲಿ ಇಳಿಸಾದ್ರ ಕೇಳ್ರಿ ಅವ್ರಿಗೆ. ಬಿಡು, ಆಕಿ ಜಡ್ಯಾಗ ಕೂತಾಳ ಇಲ್ಲ. ಕಾಯಂ ಆಕಿ ಜಡ್ಯಾಗ ಕೂತಿಳಪ್ಪ ಅಂತಂದ್ರೆ ಆಕಿ ಬೈಲ್ಕಡಿಗೆ ಎಲ್ಲಿ ಮಾಡ್ತಾಳ, ಕಾಲ್ಮಡಿ ಎಲ್ಲಿ ಮಾಡ್ತಾಳ? ಯಾಕ್ರಿ ಬೇಕಲ್ಲ? ಮತ್ತೆ ಈ ಸದನ ಎಲ್ಲಾರು ಮಾಡ್ತೀವಿಲ್ಲ. ಆಕಿ ಇಳಿಸ್ಯಾನ್ರಿ ಪರಮಾತ್ಮ. ಯಾವ ಜಾಗ ಇಳಿಸ್ಯಾನ? ಅದನ್ನು ಬೇಕಲ್ಲ. ಭಾಳ ಉಳಿಲ್ತಾವ ಹಂಗೆ ಪೆಂಡಿಂಗ್ ನಮ್ಮ. ಹೌದೌದು, ಹೊರಗೆ ಬರ್ಲಾಗ್ಯಾವ. ಹೇಳಲ್ಲ ಹುಡ್ದಾರ. ಗಣಪತಿ ವಿಷಯದ ಅಲ್ಲೇ ಉಳಿತು ಮಾಸ್ತರ. ತಂಗಿ ಸುಳ್ಳು ಹೇಳದ ಕಲ್ತಿ ಅದ ನಿನಗೆ ಗ್ಯಾವ್ ಅಂತದ. ಗ್ಯಾವ್ ಅಂತದ, ತೆಳಗ ಮುಕ್ಳಿ ಪಾವ್ ಅಂತದ. ಭಾಳ ಹುಷಾರ್ಲಿಂದ ಮಾತಾಡಿ. ಸುಳ್ಳು ಹೇಳಬೇಡ. ಏನ್ ಮಾತಾಡು ಏನತ್ತ? ಗಣಪತಿ ವಿಷಯನೇ ಹೇಳಿಲ್ಲ ಮಾಸ್ತರ. ಅದನ್ನು ಅಲ್ಲೇ ಇಟ್ಟಾಳ. ಏನ್ ಹರಿತಾರ ಅಂದ ಕೂಡಲೇ ಹುಡ್ದಾರ ಹರಿತಾರ ಅಂತ ಹೇಳ್ಬಿಟ್ಳು. ಅದು ಆಗಂಗಿಲ್ಲ ಮಾಸ್ತರ. ಅಂದ್ರೆ ಎಲ್ಲಾನು ಈಕಿಗೆ ಹಗರಾಗಿ ಬಿಟ್ಟವ್ರು ಎಲ್ಲಾನು. ಯಾಕೆ ಹಗರಾಗ್ಯಾವತ್ತಂದ್ರ ಈ ಕಡೆ ಒಂದ್ ಮಹಾರಾಷ್ಟ್ರ ಭಾಗದಾಗ ಏನ್ ಮಾಡ್ಲಕತ್ತೀರಿ? ಇದಕ್ಕೆ ಹುಚ್ಚಿಗೆ ಹೆಂಡ ಕುಡಿಸ್ದಂಗೆ ಮಾಡ್ಲಕತ್ತೀರಿ ನೀವು ಮಹಾರಾಷ್ಟ್ರದ. ಆ ಕಡೆ ಮೇಲ್ಗಡೆ ಹೋರಿ ಯಾರು ಕೂಳ್ ನೀಡಂಗಿಲ್ಲ. ಇಲ್ಲಿ ಏನ್ ಮಾಡಕತ್ತಾರ? ಮನಗಡ ಪುಗ್ಗ ಹಚ್ಚಿ ಮ್ಯಾಗ ಏನದ ಇದು ಹಚ್ಚಿಕೆರ ಟ್ರ್ಯಾಕ್ಟರ್ ಮ್ಯಾಗ ಅದು ಮೆರವಣಿಗೆ ತೆಗಿಲಿಕತ್ತಾರಲ್ಲ. ನನ್ನಂತ ಶಾಣೆನೇ ಯಾರು ಇಲ್ಲ ತಿಳ್ಕೊಂಡಳಿಕಿ. ಎಲ್ಲಿ ಕಾಲದಾಗ ಒಂದು ಇದು ಆಗಿತ್ರಿ. ಏನು? ಬಸವಣ್ಣವ್ರ ಫೋಟೋ ಹಚ್ಕೊಂಡು ಕತ್ತಿ ಮೇಲೆ ಹೊಟ್ಟಿ ತುಂಬಿಸ್ಕೋದಕ್ಕ ಒಬ್ಬ ಜಾತ್ರೆ ತಗೊಂಡ್ ತಿರ್ಗಾಡ್ತಿದ. ಹೌದು, ಅದು ಬಸವಣ್ಣವ್ರ ಫೋಟೋ ನೋಡಿ ಎಲ್ಲಾ ಮಂದಿ ನಮಸ್ಕಾರ ಮಾಡ್ತಿತ್ತು. ಎಲ್ಲಾ ಮಂದಿ ನಮಸ್ಕಾರ ಮಾಡ್ತಿತ್ತು. ಆ ಕತ್ತಿಗೆ ಸೊಕ್ಬತ್ರಿ ಎಲ್ಲಾ ಮಂದಿ ನನಗೆ ನಮಸ್ಕಾರ ಮಾಡ್ತದ. ಅದಕ್ಕೆ ಗೊತ್ತಿಲ್ಲ ಮ್ಯಾಕ್ ಫೋಟೋ ಇದ್ದಿದ್ದು ಬಸವಣ್ಣವ್ರದ್ದು. ಹಂಗಾಗ್ಬಿಟ್ಟಿದ್ ಕೆಲಸ. ಫೋಟೋ ನೋಡಿ ನಮಸ್ಕಾರ ಮಾಡ್ಲಕತ್ತಾರ. ಖರೆ ನಿನ್ನ ಬಲ್ಲಿ ಶಾಣೆ ತಂದು ನೋಡಿ ಅವ್ರು ಕಾಲಿದ್ದಿಲ್ಲ. ಅದಕ್ಕಾಗಿ ಇಲ್ಲಿ ಏನ್ ತೆಗ್ದಾಳ ತಮ್ಮ ಮುಂದ? ಗಂಗಾದೇವಿ ಯಾಕ ಬಂದು ನಿಮ್ಮ ಪರಮಾತ್ಮ ಜಡ್ಯಾಗ ಕೂತಾಳ? ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಕವಿಗಳು? ವೈದು ಸೋಮಕಾಸೂರ ದೈತ 14 ರತ್ನ ತರುವುದಕ್ಕಾಗಿ ಹಿಡಿದು ಸೋಮಕಾಸೂರ ದೈತಗ ಪ್ರಾಣ ಕೊಂದಾನು.
ಚೌದ ರತ್ನ ತಗೊಂಡು ವಿಷ್ಣು ದೇವ ಹೊರಳಿ ಬಂದಾನು ಚೌದ ರತ್ನ ತಗೊಂಡು ವಿಷ್ಣು ದೇವ ಹೊರಳಿ ಬಂದಾನು ಕಾಳಕೂಟದ ರತ್ನ ಒಡೆದು ಪಾತಾಳ ಲೋಕಕ್ಕೆ ಬೆಂಕಿ ಹತ್ತಿ ಗಂಗಾ ಬಂದು ಸಾಂಬಗಂತಳ ಉಳಿಸು ನನ್ನನ್ನು ಆಗ ನಿನ್ನ ಗಂಗಾಗ ಜಡ್ಯಾಗ ಇಟ್ಟು ಉಳಿಸಿಲ್ಲೇನು ಆಗ ನಿನ್ನ ಗಂಗಾಗ ಜಡ್ಯಾಗ ಇಟ್ಟು ಉಳಿಸಿಲ್ಲೇನು ಏ 18 ಅಧ್ಯಾಯ ದೇವಿ ಪುರಾಣ ಅರ್ಥ ಮಾಡಿ ಬರದಾರ ಪೂರ್ಣ ಮಾಯಾ ಸಹಿತ ಅವನೇ ಆಗಿ ಅವತಾರ ತೊಟ್ಟಾನು ಶಕ್ತಿ ಶಿವ 2 ಬಿರುದ ತಾನೇ ಇಟ್ಟುಕೊಂಡಾನು ಅಲ್ಲದ ಭವದ ಬವಿಗೆ ಶಿರ ಹರಿದು ಮಣ್ಣ ಕೊಟ್ಟ 18 ಪುರಾಣದ ಒಳಗಿನ ಸುದ್ದಿ ಹಾದಿ ನಿನಗೆ ಹೇಳ್ತೀನಿ ತಿದ್ದಿ ಹಾದಿ ಬಿಟ್ಟು ಅಡವಿಗೆ ಬಿದ್ದಿ ಸಿಗುದಿಲ್ಲೇನೇನು ನಿನ್ನ 19ನೇ ಪುರಾಣ ಬರೆದವ ಯಾವ ಮೊಮ್ಮಗನು ನಿನ್ನ 19ನೇ ಪುರಾಣ ಬರೆದವ ಯಾವ ಮೊಮ್ಮಗನು ದೇವಿಗಿನಿಂದ ಆಡ್ದವ್ರ ಮನಿ ದೀಪ ಖಂಡಿತ ಆಗುವುದಂದಿ ದೀಪ ಖಂಡಿತ ಆಗುವುದೆಂದು ಕೊಟ್ಟಿ ಶಾಪವನು ದೇವಿ ಸ್ವತಂತ್ರವೆಂದು ಬಣ್ಣ ಸಾರಸ ಬ್ಯಾಡ ಲೇಪವನು ದೇವಿ ಸ್ವತಂತ್ರವೆಂದು ಬಣ್ಣ ಸಾರಸ ಬ್ಯಾಡ ಲೇಪವನು ದೇವಿಗಿನಿಂದ ಆಡ್ದವ್ರ ಮನಿ ದೀಪ ಖಂಡಿತ ಆಗತೈತಿ ದೇಗಲಾಗುವುದು ಅವ್ರ ಮನಿ ಅಂತ ಹೇಳ್ತಾಳಕಿ ನೋಡ್ರಿ ಹಿಂದೆ ಎಷ್ಟೋ ದೇಗುಲಗಳು ಕಟ್ಟ್ಯಾರ ಅವು ಎಷ್ಟು ವರ್ಷ ಆಯ್ತು 1000 ವರ್ಷ ಆಯ್ತು ದೇಗುಲಗಳು ಕಟ್ಟಿ ಅವು ಏನಾದ್ರು ಬಿದ್ದಾವೇನ್ರಿ ಅಂದ್ರೆ ತಾನೇ ಹೇಳ್ತಾಳಕಿ ಅಂದ್ರೆ ನಮ್ಮ ಮನಿ ದೇಗುಲ ಆತವತ್ ಹೇಳ್ತಾಳಕಿ ಎಷ್ಟು ವರ್ಷ ಆದ್ರೂ ಸಹಿತ ನಿಮ್ಮ ಮನಿ ಬೀಳಂಗಿಲ್ಲ ಅವಕಿ ನಿಂದ ಆಡ್ರತ್ತ ತಾನೇ ಹೇಳಕತ್ತಾಳಕಿ ಯಾರಿಗೆ ದೇವಿ ಎಷ್ಟು ದೂರ ಹೋಗಿ ಚೌಕಾಸ್ ಮಾಡಲ್ತಾರ ನೋಡ್ರಿ ನೀವು ಹಂಗ ಇದು ಎಂತ ಬಿರಿ ಬಂತ ನೋಡಪ್ಪ ಅಂತ ನಾನು ಮಾತಾಡ್ತಾರ ಅಲ್ಲಿ ಅಲ್ಲಿ ನೋಡ್ರಿ ಕಾರ್ಯ ಬಂದಿ ಹೌದು ಅದಕ್ಕೆ ಸಂಶಯ ಹೊಂಟದ ವ್ಯಾಸ ಮತ್ತೆ ವಾಲ್ಮೀಕ ದೇವಿ ಪುರಾಣ ಯಾಕೆ ಬರೀಲಿಲ್ಲ ಹೌದಲ್ರಿ ಬರೀಬೇಕಾಗಿತ್ತಲ್ಲ ಹೌದ್ ಸ್ವತಃ ಚಿದಾನಂದ ಅವಧೂತರು ಹೋಗಿ ದೇವಿಗೆ ಬೇಡದ್ರತ್ತ ಏನ್ ಬೇಡ್ತಾರ್ರಿ ನಿನ್ನ ಸ್ವರೂಪ ನನಗೆ ತೋರ್ಸತ್ತೆ ಹೇಳಿದ್ರತ್ತ ಅವ್ರು ಹೌದ್ ಆಕಿ ಏನು ಹೇಳ ಸ್ವರೂಪ ತೋರಿಸಿಲ್ಲಕ್ಕಿ ಯಾರು ದೇವಿ ನಿಮ್ಮ ಅಪ್ಪನ ಕಡೆಗೆ ಹೋಗಿ ಮೊದಲ ಉಪದೇಶ ತಗೊಂಡು ಬಾ ಆಮೇಲೆ ನಿನಗೆ ರೂಪ ತೋರಿಸ್ನಿ ಅಂತ ಹೇಳ ಯಾರು ನಿಮ್ಮ ದೇವಿನೇ ಮತ್ತೆ ಹಂತಕ್ಕೆ ನೀವು ಆಕಿ ದೇವಿ ಹೆಚ್ಚಿದಳಪ್ಪ ಅಂತಂದ್ರ ರೂಪ ತೋರಿಸ್ಬೇಕಾಗಿತ್ತಲ್ಲ ಚಿದಾನಂದ ಅವಧೂತ್ರಿಗೆ ದೇವಿ ಪುರಾಣ ಬರದವ್ರಿ ಅವ್ರಿ ಅದಾರ ಯಾರು ಚಿದಾನಂದ ಅವಧೂತ್ರು ಅವ್ರಿಗೆ ರೂಪ ತೋರಿಸಿಲ್ಲ ತಂಗಿ ನಿನ್ನ ಬಲಿ ಪವರ್ ಇತ್ತಪ್ಪ ಅಂತ ತೋರಿಸ್ಬೇಕಾಗಿತ್ತು ಅವನ ಕಡೆಗೆ ಯಾಕೆ ಕೈ ಮಾಡಿ ತೋರಿಸಿದಿ ನಾನೇ ಕೊಡ್ತೀನಿ ನಿನ್ನ ಮುಕ್ತಿ ಅಲ್ಲೇ ಬ್ಯಾಟ್ರಿ ಚಾರ್ಜ್ ಆಗಿಲ್ಲ ಅವಾಗ ಬ್ಯಾಟ್ರಿ ಸ್ವಿಚ್ ಆಫ್ ಆಗ್ಯದ ಹೌದು ನಿನ್ನ ಬಲಿ ಮುಕ್ತಿ ಕೊಡುವಂತ ತಾಕತ್ತಿಲ್ಲ ತಂಗಿ ಸೋಮನಿ ಒಂದು ನಿಮಿತ್ತ ಮಾತ್ರಕ್ಕ ಹಾ ಅದಕ್ಕೇನು ಹೇಳ್ತಾರೆ ಇಲ್ಲಿ ಏನ್ ಹೇಳ್ತಾರ್ರಿ ಏ ದೇವಿ ದೇವಿನಿಂದ ಆಡ್ದವ್ರ ಮನಿ ದೀಪ ಖಂಡಿತ ಆಗುವುದೆಂದು ಏ ದೀಪ ಖಂಡಿತ ಆಗುವುದೆಂದು ಕೊಟ್ಟಿ ಶಾಪವನು ದೇವಿ ಸ್ವತಂತ್ರ ಎಂದು ಬಣ್ಣ ಸಾರಸ ಬ್ಯಾಡ ಲೇಪವನು ಬಿಡವ್ರಿ ಪಾರ್ಟಿ ಹೊಡ್ಸವ ಬ್ರಹ್ಮ ಸಲುವವ ವಿಷ್ಣು ಶಿಕ್ಷಾ ಮೋಕ್ಷ ರುದ್ರನ ಸ್ವತ್ತ ಭೋಗ ತ್ಯಾಗ ಪ್ರಮಾಣ ಪತ್ರ ಬರೆಯವ ಬ್ರಹ್ಮನು ನಿಮ್ಮ ಹೂರ್ಣ ಅರಿವು ಶಟ್ವಿ ಎಂದ ಬರಿ ಅಂತ ಹೇಳ್ಯಾನು ಪಂಚಮುಖದಾವ ನಮ್ಮ ಕೇವಲ ಪಂಚಾರುತಿ ಅಗಲ ಜಗವೇ ಅವ ಎಲ್ಲ ಬೆಳಗ್ಗೆ ಐದೇಶಿ ಬೆಳಗ್ಗೆ ಐದೇಶಿ ನಿಮ್ಮ ಹೆಣ್ಣಿಗೆ ಬೆಳಗಿಲ್ಲ ಪರದೇಶಿಗೆ ಬೆಳಗಿಲ್ಲ ಪರದೇಶಿ
ನಿಮ್ಮ ಹೆಣ್ಣಿಗೆ ನಡ್ಕೊಂಡು ಭೂಮಿ ಮ್ಯಾಲ ದೇಹ ನೀಗಿಲ್ಲ ಕೈಲಾಸಕ್ಕೆ ಹೋಗಿಲ್ಲ ಗುರ್ತೈತಿ ಸರ್ವರಿ ಗುರ್ತೈತಿ ಸರ್ವರಿ ನನ್ನ ಗುರು ಬೇಕ ನಿಮ್ಮ ನಾರ್ಯರಿಗೆ ನಿಮ್ಮ ನಾರ್ಯರಿಗೆ ಅಕ್ಕಲಕೋಟ ತಾಲೂಕದಾಗ ಸೌಖ್ಯ ಭೀಮ ದಡಿಯ ಮ್ಯಾಗ ಅರಿವೆ ಗುರು ಮಲ್ಲೇಶ ಮಾಡಿದ್ರು ಕರುಣ ವರಿಗೆ ಹಚ್ಚಿ ಕೇಳಿ ಕೋರ ನಿನ್ನ ಬಾಳಿಗೆರಿ ಉಸ್ತಾದನ ವರಿಗೆ ಹಚ್ಚಿ ಕೇಳಿ ಕೋರ ನಿನ್ನ ಬಾಳಿಗೆರಿ ಉಸ್ತಾದನ ಗಜಾಸೂರನ ಹೊಡಿಬೇಕಿತ್ತು ಶ್ರೀಪುರ ಸಂವರ ಮಾಡಬೇಕಿತ್ತು ಶ್ರೇಷ್ಠರನ್ನ ಪಾಲಿಸಿ ಮಾಡಿದ ನಮ್ಮ ಲೋಕನಾಥ ಮಾಡಿದ ಭಕ್ತರ ಮುಕ್ತಿ ಸಾಲ ಅದಕ್ಕೆ ಏನು ಹಾಡ್ಯಾಳಪ್ಪ ಖ್ಯಾಲಿ ಒಳಗ ಕೊರವೇನ ಮಾಡಿಕೊಂಡೇನ ಕೊರವಂಜಿ ನಾನ ಕೊರವೇನ ಮಾಡಿಕೊಂಡೇನ ಅದಕ್ಕೆ ನಾ ಇಲ್ಲಿ ಏನು ಹೇಳ್ಬೇಕಾಗ್ಯದ ಇವ್ರ ಹೆಣ್ಣು ಇಲ್ಲಾರ್ದೆ ಮಾತ್ರ ಹೆಂಗ್ ಹಡ್ದಿ ಅನ್ನೋದ್ರ ಬಗ್ಗೆ ಈಕಿ ಹೇಳ್ಬೇಕಾಗ್ಯದ ಇಲ್ರಿ ನಾವು ಸಂಶಯ ಹೊಂಟದ ಒಂದು ಮಾತು ಶಟಿವಿ ಯಾ ಪುರಾಣದಾಗದ ಹಣಿಬಾರ್ ಬರ್ದಿದ್ದು ಹರಣಿಬಾರ್ ಬರ್ದಿದ್ದು ಬ್ರಹ್ಮ ಬರ್ಯಾವ ಬ್ರಹ್ಮ ಹೌದು ಮತ್ತೆ ಬ್ರಹ್ಮನ ಕೈಯಾಗ ಶಟಿವಿ ಹೇಳ ಅಂತ ಹೇಳಿದ್ರೆ ಹೆಣ್ಮಗಳು ಯಾ ಪುರಾಣದಾಗ ಬರ್ತದ ಮತ್ತೆ ಹೇಳು ನೋಡು ಅಲ್ಲಿ ಬ್ರಹ್ಮ ಏನ್ ಮಾಡ್ಯಾನ ಅದಕ್ಕೆ ಬರಿಲಾಕ ಕಾಳು ಇಟ್ಕೊಂಡ ಯಾರಿಗೆ ಶಟಿವಿಗೆ ಪುರಾಣದಾಗ ಇಲ್ಲದು ಇಲ್ಲ ಯಾ ಪುರಾಣದಾಗ ಇಲ್ಲದು ಹೌದು ಅದಕ್ಕ ಇಲ್ಲಿ ಏನ್ ಹೇಳಾಳ ಕೊರವೇನ ಮಾಡಿಕೊಂಡೇನ ಕೊರವಂಜವ ನಾನ ಇಲ್ಲಿಗೆ ಬಂದು ನಿತ್ತಾಳ ನಾವೇನ್ ಹೇಳ್ಬೇಕಾಗ್ಯದ ಮಡ ಮೋಕ್ಷಕ ನಾಡದೇನು ಮಡದಿ ಇಲ್ಲದೆ ಮಗನೊಂದು ಹಾಡದೇನು 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 ನಮ್ಮಪ್ಪಗನ ಒಬ್ಬನೇ ಕಂದನು ಮುಪ್ಪಿನ ಕಾಲಕ್ಕ ಹುಟ್ಟಿ ಬಂದನು ನಮ್ಮಪ್ಪಗನ ಒಬ್ಬನೇ ಕಂದನು ಮುಪ್ಪಿನ ಕಾಲಕ್ಕ ಹುಟ್ಟಿ ಬಂದೆನು ಅಪ್ಪನಪ್ಪಗ ನೆಪ್ಪಿಲೆ ಕೊಂಡಾಡಿ ಭೂಪ ಬಸಪ್ಪನ ಕಂಡ ಪಿದೆನು ಮಡದಿ ಇಲ್ಲದ ಮಗನೊಂದು ಹಾಡದೇನು ಮೋಕ್ಷಕ ನಾಡದೇನು ಮಡದಿ ಇಲ್ಲದ ಮಗನೊಂದು ಹಾಡದೇನು ಮೋಕ್ಷಕ ನಾಡದೇನು ಮಡದಿ ಇಲ್ಲದ ಮಗನೊಂದು ಹಾಡದೇನು ಮಾಡಿಕೊಂಡಕ್ಕಿಗೆ ಮೊದಲೇ ಬಿಟ್ಟೇನೋ ಮಾಡ್ಕೊಂಡಕ್ಕಿಗೆ ಮೊದಲೇ ಬಿಟ್ಟೆನೋ ಹುಡುಕಿ ಅಕ್ಕೆ ಮಾಡಿಕೊಂಡ ಮಾಡದೇನ ಮೊದಲೇ ಬಿಟ್ಟೆನೋ ಹುಡುಕಿ ಅಕ್ಕಿಗೆ ಭಾರಿ ಕತಿ ಕೊಟ್ಟೆನೋ ಮಾಡಿಕೊಂಡಕ್ಕಿಗೆ ಮೊದಲೇ ಬಿಟ್ಟೆನೋ ಹುಡುಕಿ ಅಕ್ಕಿಗೆ ಭಾರಿ ಕತಿ ಕೊಟ್ಟೆನೋ ಹಗಲ ನಡುವಿನಕ್ಕಿಗೆ ಮಣ್ಣಾಗಿಟ್ಟು ಮತ್ತೆ ಓಡಿ ಬಂದಕ್ಕಿಗೆ ಹಗಲ ಸುಟ್ಟೆನೋ ಮಡದಿ ಇಲ್ಲದ ಮಗನೊಂದು ಹಾಡದೇನೋ ಮೋಕ್ಷಕ ನಾಡದೇನೋ ಮಡದಿ ಇಲ್ಲದ ಮಗನೊಂದು ಹಾಡದೇನೋ ಮೋಕ್ಷಕ ನಾಡದೇನೋ ಮಡದಿ ಇಲ್ಲದ ಮಗನೊಂದು ಹಾಡದೇನೋ 16,000 ಹೆಂಗಸರಿಗೆ ಆಳಿದೆನೋ ಶುದ್ಧ ಬ್ರಹ್ಮಚಾರಿನ ತಾಳಿದೆನೋ 16,000 ಹೆಂಗಸರಿಗೆ ಆಳಿದೆನೋ ಶುದ್ಧ ಬ್ರಹ್ಮಚಾರಿನ ತಾಳಿದೆನೋ ಸಾವಿಜ ಕುಲದ ಸುನಂದಿ ಮನಿ ಹೊಕ್ಕು ಯೌನಿ ಇಲ್ಲದೆ ಕೂಟ ಕೂಡಿಕೊಂಡೆನೋ
ಮೋಕ್ಷಕನಾಡದೇನೋ ಮೋಕ್ಷಕನಾಡದೇನೋ ಮರದಿಲ್ಲದ ಮಗನೊಂದು ಹಡದೇನೋ ಮೋಕ್ಷಕನಾಡದೇನೋ ಮರದಿಲ್ಲದ ಮಗನೊಂದು ಹಡದೇನೋ ಮಹಾಮಂತ್ರ ಎಂಬುದೊಂದು ಮಗನ ಹಡದೇನು ಮೂರು ಲೋಕ ಪ್ಯೌಟಿಗಿ ಮಾಡಿ ನಡೆದೇನು ಏ ಮಹಾಮಂತ್ರ ಎಂಬುದೊಂದು ಮಗನ ಹಡದೇನು ಮೂರು ಲೋಕ ಪ್ಯೌಟಿಗಿ ಮಾಡಿ ನಡೆದೇನು 72,000 ಕಳೆ ತುಂಬಿ 72,000 ಕಳೆ ತುಂಬಿ ಮುಪ್ಪಿಲ್ದ ಕಡಗೋಲ ಕೈಯ ಹಿಡಿದೇನು ಮರದಿಲ್ಲದ ಮಗನೊಂದು ಹಡದೇನೋ ಮೋಕ್ಷಕನಾಡದೇನೋ ಮೋಕ್ಷಕನಾಡದೇನೋ ಮರದಿಲ್ಲದ ಮಗನೊಂದು ಹಡದೇನೋ ಮೋಕ್ಷಕನಾಡದೇನೋ ಮರದಿಲ್ಲದ ಮಗನೊಂದು ಹಡದೇನೋ ವಾಡಿಯಲ್ಲಿ ವಾಸ ಮಾಡಿದೆನೋ ಬ್ರಹ್ಮಾನಂದ ಪದ ಸದಾ ಪಾಡಿದೆನೋ ಅಂದೇವಾಡಿಯಲ್ಲಿ ವಾಸ ಮಾಡಿದೆನೋ ಬ್ರಹ್ಮಾನಂದ ಪದ ಸದಾ ಪಾಡಿದೆನೋ ಸದಾನಂದ ಗೈ ಭೀಷಣ ಒಡಗುಡಿ ಸದಾನಂದ ಗೈ ಭೀಷಣ ಒಡಗುಡಿ ಒಂದನೇ ಧಳ ಧಾಕಿ ಕಡಿಗಾದೇನೋ ಮರದಿಲ್ಲದ ಮಗನೊಂದು